ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯಕೇಲಿಷು ನಿತ್ಯಸಾಕ್ಷಿ. ನಮೋಸ್ತು ಗುರವೇ ತಸ್ಮೈ ಯೇನ ವೇದಾಃ ಸುರಕ್ಷಿತಾಃ ಯೇನ ಭಾರತದೇಶೋಯಂ ಏಕಸೂತ್ರೀಕೃತಸ್ವಯಂ. ಶ್ರೀಮನ್ ಮಹಾಸನ್ನಿಧಾನದವರ ಶ್ರೀಮತ್ ಸನ್ನಿಧಾನದವರ ದಿವ್ಯ ಚರಣಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಸದ್ವಿಚಾರ ಶ್ರವಣಕ್ಕೆ ಸಮ್ಮಿಲಿತರಾದ ತಮ್ಮೆಲ್ಲರನ್ನ ಅಭಿವಂದಿಸ್ತಾ ನಾಲ್ಕು ಮಾತುಗಳು. ಶಂಕರ ಭಗವತ್ಪಾದರ ಪರಂಪರೆಗೆ ಸೇರಿದ ಕುಟುಂಬಗಳಲ್ಲಿ ಹುಟ್ಟಿಕೊಂಡ್ವಿ ಅನ್ನೋದು ನಮ್ಮ ಅಹೋಭಾಗ್ಯ. ಬಯಸಿದೆವೋ, ನಮ್ಮ ಪುಣ್ಯಗಳು ನಮ್ಮನ್ನು ಇಲ್ಲಿಗೆ ತಂದವೋ ಗೊತ್ತಿಲ್ಲ. ಅಂತೂ ಶಂಕರ ಭಗವತ್ಪಾದರ ಹೆಸರನ್ನು ಹೇಳಿಕೊಳ್ಳುವ ಸೌಭಾಗ್ಯವೊಂದು ನಮ್ಮದಾಯಿತು. ಯಾರು ನಿಮ್ಮ ಗುರು ಅಂದರೆ ಆಚಾರ್ಯರು ಅಂತ ಹೇಳಿಕೊಳ್ಳುವ ಸೌಭಾಗ್ಯ ನಮ್ಮದಾಯಿತು. ಆದರೆ ಪರಂಪರೆಯಿಂದ ಭಗವತ್ಪಾದರ ಒಂದು ಶಿಷ್ಯಸ್ತೋಮಕ್ಕೆ ಸೇರಿದವರು ಅಂತ ಹೇಳಿಕೊಂಡು ಬಂದ ಮನೆಗಳಲ್ಲೇನೋ ಹುಟ್ಟಿಕೊಂಡ್ವಿ. ಭಗವತ್ಪಾದರ ತತ್ವಾದರ್ಶಗಳನ್ನು ಎಷ್ಟು ಒಳಗೆ ಇಳಿಸಿಕೊಂಡ್ವಿ ಅನ್ನುವ ಪ್ರಶ್ನೆ ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ, ಆತ್ಮನಿರೀಕ್ಷಣೆ ಮಾಡಿಕೊಳ್ಳಬೇಕಾದ ಪ್ರಶ್ನೆ. ನಮಗೆ ಆ ಗೌರವ ಇದೆ, ನಮಗೆ ಆ ಹೆಮ್ಮೆ ಇದೆ. ಆದರೆ ಗುರು ಏನನ್ನ ಕೊಟ್ಟರೋ ಅದನ್ನು ನಾವು ನಮ್ಮದಾಗಿಸಿಕೊಳ್ಳಬೇಕಲ್ಲ. ಆ ಭಾಗ ಒಂದು, ಆ ಕರ್ತವ್ಯ ಒಂದು ನಮ್ಮದಾಗಿ ಉಳಿದುಕೊಳ್ಳುತ್ತೆ. ಗುರು ಅನುಗ್ರಹಿಸ್ತಾರೆ, ಗುರು ಕೃಪೆ ತೋರ್ತಾರೆ, ಗುರು ನೀಡುತ್ತಾರೆ. ಆದರೆ ನೀಡುವಾಗ ಕೈಗಳೆರಡನ್ನೂ ಜೋಡಿಸಿ ಅದನ್ನು ಸ್ವೀಕರಿಸಬೇಕು, ಅದನ್ನು ಮೈಮನಗಳಲ್ಲಿ ತುಂಬಿಕೊಳ್ಳಬೇಕಾದದ್ದಿದೆ. ಹಾಗಾಗಿ ಭಗವತ್ಪಾದರ ತತ್ವಗಳ ಮತ್ತು ಅವರ ಜೀವನದ ಅನುಸಂಧಾನ ಪದೇ ಪದೇ ಆಗಬೇಕು, ನಿರಂತರವಾಗಿ ಆಗಬೇಕು ಅಂತ. ಕೇಳಿದ್ದನ್ನೇ ಕೇಳುತ್ತಾ, ಹೇಳಿದ್ದನ್ನೇ ಹೇಳುತ್ತಾ ಸಾಗಬೇಕು ಅಂತ. ಕೇಳಿಯಾಗಿದೆ, ಮನದಟ್ಟಾಗಿ ಆಗಿದೆ ಅಂತ ಅಂದಲ್ಲಿಗೆ ಮುಗಿಯೋದಿಲ್ಲ. ಅರ್ಥವಾಯಿತು ಅಂದಲ್ಲಿಗೆ ಮುಗಿಯೋದಿಲ್ಲ. ಅದು ಮನಸ್ಸಿನಲ್ಲಿ ನಿಲ್ಲಬೇಕು ಅಂತ ಅಂದಾಗ ಅದನ್ನು ಮತ್ತೆ ಮತ್ತೆ ಶ್ರವಣ ಮಾಡಬೇಕು. ಮತ್ತೆ ಮತ್ತೆ ಶ್ರವಣ ಮಾಡದೆ ಅದು ಮನನಕ್ಕೆ ದಕ್ಕೋದಿಲ್ಲ ಅಂತ. ಕೇಳಿದ್ದು ಕೇಳಿ ಆಯಿತು ಅಂತ ಮುಗಿದು ಹೋಗುತ್ತೆ. ಕೇಳಿದ್ದು ಮನಸ್ಸಿನಲ್ಲಿ ನಿಲ್ಲಬೇಕಲ್ಲ. ಮನಸ್ಸು ನಿರಂತರವಾಗಿ ಯೋಚನೆಗಳ ಪ್ರವಾಹವಾಗಿರುತ್ತೆ. ಒಂದಾದ ಮೇಲೊಂದು ಯೋಚನೆ ಮನಸ್ಸಿನಲ್ಲಿ ಬರುತ್ತಲೇ ಇರುತ್ತೆ. ಆದರೆ ಯಾವ ಯೋಚನೆ ಮತ್ತೆ ಮತ್ತೆ ಬರುತ್ತೆ ನಮಗೆ? ಒಂದು ದಿನದಲ್ಲಿ, ಒಂದು ವಾರದಲ್ಲಿ, ಒಂದು ಮಾಸದಲ್ಲಿ, ಒಂದು ಸಂವತ್ಸರದಲ್ಲಿ ಅಥವಾ ನಮ್ಮ ಬದುಕಿನಲ್ಲಿ ಯಾವ ಯೋಚನೆಗಳು ಮತ್ತೆ ಮತ್ತೆ ಬರುತ್ತೆ ಅಂತ ನಮ್ಮನ್ನೇ ನಾವು ಗಮನಿಸಿಕೊಂಡ್ರೆ, ನಮ್ಮ ಮೇಲೆ ಯಾವುದು ಹೆಚ್ಚು ಪ್ರಭಾವ ಬೀರಿರುತ್ತೋ ಆ ಯೋಚನೆಗಳು ಪುಂಖಾನುಪುಂಖವಾಗಿ ಬರುತ್ತೆ. ಇವತ್ತು ಮುಗಿಯುತ್ತೆ, ಮತ್ತೆ ನಾಳೆ ಅದೇ ಬರುತ್ತೆ ಯೋಚನೆ. ನಾವು ಎದುರಿಸುವ ಸಂದರ್ಭ, ಸನ್ನಿವೇಶ, ವ್ಯಕ್ತಿ ಇವುಗಳ ಜೊತೆಗಿನ ಯೋಚನೆಗಳು ಮುಗಿದ ಕೂಡಲೇ ಮತ್ತೆ ನಮ್ಮ ಮೇಲೆ ಪರಿಣಾಮ ಬೀರಿದ್ದ ಯೋಚನೆಯೇ ಮತ್ತೆ ಎದ್ದು ಬರುತ್ತೆ. ನಾವು ಒಬ್ಬರೇ ಇದ್ದಾಗ, ಏಕಾಂತದಲ್ಲಿದ್ದಾಗ, ಮಾತುಕತೆ ವ್ಯವಹಾರಗಳೆಲ್ಲ ಇಲ್ಲದೇ ಇದ್ದಾಗ ಯಾವುದು ಬರುತ್ತೆ ಅಂದರೆ ಅದೇ, ಯಾವುದನ್ನು ನಾವು ಬಹಳ ಬಹಳ ಯೋಚಿಸ್ತಾ ಬಂದವೋ ಅದೇ ಬರುತ್ತೆ ಅಂತ. ಹಾಗಾಗಿಯೇ ನಮ್ಮವರು
ಶ್ರವಣಕ್ಕೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟರು. ಅದರಲ್ಲೂ ಭಗವತ್ಪಾದರು ಶ್ರವಣ ಮದನ ನಿಧಿಧ್ಯಾಸನಗಳನ್ನು ಬಹಳ ಮುಖ್ಯವಾಗಿ ಹೇಳಿದರು. ಮತ್ತೆ ಮತ್ತೆ ಕೇಳಿ ಅಂತ. ಯಾಕೆಂದರೆ ಮತ್ತೆ ಮತ್ತೆ ಕೇಳಿದಾಗ ಅದು ಸ್ಮರಣೆಯಾಗತ್ತೆ, ನೆನಪಾಗತ್ತೆ. ನೆನಪಾದಾಗ ಯಾವುದು ಹೆಚ್ಚು ಸಲ ಓಡತ್ತೋ ಅದನ್ನೇ ಮನಸ್ಸು ಮತ್ತೆ ತಾನಾಗಿ ನೆನಪಿಸಿಕೊಳ್ಳತ್ತೆ. ಅದು ಮನನಕ್ಕೆ ಉಪಯುಕ್ತವಾಗತ್ತೆ ಅಂತ. ಮುಂದಿನದ್ದು ನಿಧಿಧ್ಯಾಸನದ ಅಪೂರ್ವ ಕಾರ್ಯ. ಮೊದಲಿಗೆ ಬೇಕಾದದ್ದು ಯಾವುದು ಅಂದರೆ ಶ್ರವಣ ಅಂತ, ಕೇಳಬೇಕು ಅಂತ. ಎಷ್ಟು ಸಲ ಕೇಳಿದ್ದೀರೋ ಅದನ್ನು ಮತ್ತೊಮ್ಮೆ ಕೇಳಿಸುವ ಕಾರ್ಯವನ್ನು ಹಿರಿಯರು ಮಾಡಿಕೊಟ್ಟಿದ್ದಾರೆ. ಅದನ್ನು ಮತ್ತೊಮ್ಮೆ ನೆನಪಿಸುವ ಸೌಭಾಗ್ಯವನ್ನು ನನಗೆ ಒದಗಿಸಿದ್ದಾರೆ. ಹಾಗಾಗಿ ನಿಮಗೆ ಗೊತ್ತಿಲ್ಲದ್ದೇನೋ ಒಂದನ್ನು ಇವತ್ತು ನಾಳೆ ನಾಡಿದ್ದು ಪ್ರಸ್ತುತಪಡಿಸ್ತೇನೆ ಅಂತ ಏನೂ ಅಲ್ಲ, ನಿಮಗೆ ಗೊತ್ತಿರುವುದನ್ನೇ ಮತ್ತೆ ನೆನಪಿಸ್ತೇನೆ ಅಂತ. ಸ್ಮಾರಯೇ ನತು ಶಿಕ್ಷೆಯೇ ಅಂತ ಸೀತೆ ರಾಮಾಯಣದಲ್ಲಿ ರಾಮನಿಗೆ ಹೇಳ್ತಾಳೆ. ಯಾವುದೋ ಒಂದು ಹೊತ್ತಿನಲ್ಲಿ ರಾಮನಿಗೆ ಹೀಗೆ ಮಾಡಬಾರದು, ನೀನು ಹೀಗೆ ಮಾಡಬೇಕು ಅಂತ ಹೇಳೋದಕ್ಕೆ ಹೊರಡ್ತಾಳೆ ಸೀತೆ. ಹೇಳಿದವಳು ಹೇಳ್ತಾಳೆ, ನಿನಗೆ ಗೊತ್ತಿಲ್ಲ ಅಂತಲ್ಲ, ನಿನಗೆ ನಾನು ಶಿಕ್ಷಣ ನೀಡ್ತಾ ಇಲ್ಲ, ಸ್ಮಾರಯೇ ನೆನಪಿಸ್ತಾ ಇದ್ದೀನಿ, ಗೊತ್ತಿದ್ದನ್ನು ನೆನಪಿಸ್ತಾ ಇದ್ದೀನಿ ಅಂತ. ಹಾಗಾಗಿ ಗೊತ್ತಿರೋದನ್ನು ನೆನಪಿಸುವ ಕಾರ್ಯ ನನ್ನದು ಅಂತ ಅಂದುಕೊಳ್ತಾ ಭಗವತ್ಪಾದರ ತತ್ವಗಳಲ್ಲಿ, ಉಪದೇಶಗಳಲ್ಲಿ ಜೀವನ ಸಾಫಲ್ಯಕ್ಕೆ ಬೇಕಾದದ್ದು ಯಾವುದು ಅಂತ ಹುಡುಕೋದಕ್ಕೆ ಹೊರಟ್ರೆ ಎಲ್ಲವೂ ಅದೇ. ಯಾಕೆಂದರೆ ಅವರು ಅದಲ್ಲದ್ದೇನನ್ನೂ ಹೇಳಿಯೇ ಇಲ್ಲ ಅಂತ. ಅವರ ಒಂದು ಶಬ್ದ ಕೂಡ, ಒಂದು ಅಕ್ಷರ ಕೂಡ ಜೀವನ ಸಾಫಲ್ಯಗೊಳಿಸದ ಯಾವ ಅಂಶವೂ ಇಲ್ಲ ಶಂಕರರ ಉಪದೇಶದಲ್ಲಿ, ಭಗವತ್ಪಾದರ ಉಪದೇಶದಲ್ಲಿ. ಅದೆಲ್ಲವೂ ಸೂತ್ರವೇ. ಸೂತ್ರ ಅಂದರೆ ಯಾವುದನ್ನು ಬಹ್ವರ್ಥಗರ್ಭಿತವಾಗಿ ಸಂಕ್ಷೇಪವಾಗಿ ಹೇಳ್ತಾರೋ ಅದು ಸೂತ್ರ ಅಂತ. ಬಹಳ ಅರ್ಥ ಒಳಗೆ ಅಡಗಿದೆ, ಆದರೆ ಹೊರಗೆ ಅದು ಕಿರಿದಾಗಿದೆ ಅಂತ. ವಾಕ್ಯ ಚಿಕ್ಕದು, ಅರ್ಥ ವಿಸ್ತಾರವಾದದ್ದು, ಅದು ಸೂತ್ರ. ಭಗವತ್ಪಾದರ ಎಲ್ಲ ಮಾತುಗಳು ಆ ದೃಷ್ಟಿಯಿಂದ ಸೂತ್ರವೇ ಅಂತ. ಹಾಗಂದ್ರೇನು ಅಂತ ಅಂದರೆ ಅವರು ಬಹಳ ಸಂಕ್ಷೇಪವಾಗಿಯೇ ಹೇಳಿದ್ದಾರೆ. ಇಷ್ಟಾರು ಭಗವತ್ಪಾದರ ಕೃತಿಗಳನ್ನು ಇಟ್ಟುಕೊಂಡ ಮೇಲೂ ಅವರು ಸಂಕ್ಷೇಪವಾಗಿ ಹೇಳಿದ್ದಾರೆ, ಅದನ್ನು ವಿಸ್ತರಿಸಿಕೊಂಡು ಹೋಗಬೇಕಾಗಿದೆ ಅಂತ. ಹಾಗಿರುವಾಗ ಈ ಶಾಂಕರ ಸೂತ್ರಗಳು ಅನ್ನುವ 3 ದಿನದ ಈ ಮಾತುಗಳಿಗೆ ಯಾವುದನ್ನು ತೆಗೆದುಕೊಳ್ಳಬೇಕು ಅಂತ ಅಂದರೆ ಆ ಗೊಂದಲ ನನಗೂ ಇದ್ದಿದ್ದೆ. ಆದರೂ ಒಂದಿಷ್ಟನ್ನು ಇಟ್ಟುಕೊಂಡು ಈ 3 ದಿನಗಳಲ್ಲಿ ಒಂದು ಪ್ರಯತ್ನವನ್ನು ಮಾಡುತ್ತೇನೆ. ಈ ಪ್ರಯತ್ನವನ್ನು ಮಾಡುವಾಗ 2 ಅಂಶಗಳನ್ನು ಬಹಳ ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾದದ್ದು ಅಂತ ಅಂದರೆ, ಭಗವತ್ಪಾದರ ಉಪದೇಶಗಳೆಲ್ಲ ಪರಕ್ಕೆ ಸಂಬಂಧಿಸಿದ್ದು ಅನ್ನೋದು ನಮ್ಮೆಲ್ಲರಿಗೆ ಗೊತ್ತಿದೆ. ಅದು ಇಹಕ್ಕೆ ಸಂಬಂಧಿಸಿದ್ದಲ್ಲ, ಪರಕ್ಕೆ ಸಂಬಂಧಿಸಿದ್ದು, ಅಲ್ಲಿಗೆ ಬೇಕಾದದ್ದು, ಇಲ್ಲಿಗೆ ಬೇಕಾದದ್ದಲ್ಲ ಅಂತ ಅಂದುಕೊಂಡೇ ನಾವು ನೋಡ್ತಾ ಇದ್ದೀವಿ. ಅವರು ವೇದಾಂತ ಬೋಧಿಸಿದರು, ಅದ್ವೈತವನ್ನು ಬೋಧಿಸಿದರು. ಏನಾಗೋಯ್ತು ಅಂತ ಅಂದರೆ ಬಹಳ ದೊಡ್ಡದು, ಬಹಳ ಹಿರಿದಾದದ್ದು. ಅದು ಎಷ್ಟು ದೊಡ್ಡದು ಅಂತ ಅಂದರೆ ನಮಗೆ ನಿಲುಕಲಾರದಷ್ಟು ದೊಡ್ಡದು ಅಂತ ಅನ್ನಿಸಿಬಿಡ್ತು ಅಂತ. ಈಗ ಬಹಳ ಎತ್ತರವಾದ ಮರದಲ್ಲಿದ್ದ ಹಣ್ಣು ನೋಡಿ ಸುಮ್ಮನಾಗಿ ಬಿಡ್ತೀವಿ, ಸಿಗೋಲ್ಲ ಬಿಡು. ಅದಾಗಿ ಉದುರಿದರೆ, ಅದು ಉದುರಿದಾಗ ಅಲ್ಲಿ ನಾವೇ ಇದ್ದರೆ, ಹಾಗೆ ಉದುರಿದ್ದನ್ನು ಪಕ್ಷಿಗಳು ಕಚ್ಚಿ ಕುಕ್ಕಿ ತಿನ್ನಲಾರದಂತೆ ಮಾಡಿಟ್ಟಿದ್ರೆ ಹಣ್ಣು ಸಿಗತ್ತೆ. ಇಲ್ಲದೇ ಇದ್ದರೆ ದೊಡ್ಡ ಮರ, ನಮ್ಮದೇ ಮರ, ಎತ್ತರದಲ್ಲಿದೆ, ಫಲ ಸಿಗೋದಿಲ್ಲ ಅಂತ ಹೋಗ್ತೀವಲ್ಲ. ಎಷ್ಟೋ ಸಲ ಹೀಗಾಯ್ತಾ ಅಂತ ಅನ್ನಿಸತ್ತೆ ನಮಗೆ. ಭಗವತ್ಪಾದರ ತತ್ವಗಳನ್ನೆಲ್ಲ ಕೇವಲ ಪರಕ್ಕೆ ಸೀಮಿತಗೊಳಿಸಿಕೊಳ್ತಾ ಅದನ್ನು ಇಹಕ್ಕೆ ಅಳವಡಿಸಿಕೊಳ್ಳಬೇಕಾದ ಸಂಗತಿಗಳು ಇವೆ ಅನ್ನೋದನ್ನು ನಾವು ಮರೆತವು ಅಂತ ಅನ್ನಿಸತ್ತೆ. ಅದಕ್ಕೆ ಕಾರಣ ಪರವೇ ಮುಖ್ಯ, ಪರವೇ ಪ್ರಧಾನ ಅಂತ ಅನ್ನೋದು. ಇಲ್ಲಿಯ ಬದುಕು ನಶ್ವರ, ಇಲ್ಲಿಯ ಬದುಕು ಶಾಶ್ವತ ಅಲ್ಲ, ಇಲ್ಲಿಯ ಬದುಕಿಗೆ ಅಸ್ತಿತ್ವ ಇಲ್ಲ. ಹಾಗಾಗಿ ಯಾವುದು ಶಾಶ್ವತವೋ ಅದನ್ನು ಅರಸು ಅಂತ ಹೇಳಿದ್ದರಿಂದಾಗಿ ಅಶಾಶ್ವತವಾದ ಈ ಕಾಲಕ್ಕೆ ಅವ್ರು ಯಾವ ಮಾತು ಆಡಿಲ್ಲ ಅನ್ನೋ ಥರ ಅಂದುಕೊಂಡು ಬಿಟ್ವಿ ಅಂತ. ಸರಿ ಇದೆ, ಶಾಶ್ವತವಾದದ್ದಕ್ಕೆ ಅವರು ಹೇಳಿದ್ರು,
ಆದರೆ ಶಾಶ್ವತವಾದದ್ದು ನಮಗೆ ಸಿಕ್ಕಿಲ್ಲ. ನಮ್ಮ ಕೈಯಲ್ಲಿರೋದು ಯಾವುದು? ಅಶಾಶ್ವತವಾದದ್ದೇ. ಅಂದರೆ ಅಶಾಶ್ವತ ಶಾಶ್ವತ ಅಂದರೆ ಏನು? ಯಾವುದು ಎಂದೆಂದೂ ಇರುತ್ತೋ ಅದು, ಯಾವುದು ಇದ್ದು ಮರೆಯಾಗತ್ತೋ ಇದು. ಯಾವುದು ಎಂದೆಂದೂ ಇರುತ್ತೋ ಅದು ಅಂತ ಹೇಳ್ತೀವಲ್ಲ, ಅದು ಪರ. ಅದು ಅಂದರೆ ಪರ. ಯಾವುದು ಇದ್ದು ಇಲ್ಲವಾಗತ್ತೋ ಅದು ಇದು ಇಹ. ಪರ ಮುಖ್ಯ, ಪರಕ್ಕಾಗಿಯೇ ಎಲ್ಲವೂ ಹೌದು. ಆದರೆ ನಮ್ಮ ಕೈಯಲ್ಲಿರೋದು ಏನು? ಪರ ಅಲ್ಲ, ನಮ್ಮ ಕೈಯಲ್ಲಿರೋದು ಇಹ. ಈ ಇಹದ ಬದುಕಿದೆಯಲ್ಲ, ಈ ಬದುಕನ್ನು ಸರಿಪಡಿಸಿಕೊಳ್ಳದೇ ಇದ್ದರೆ ಪರದಕ್ಕೋದಿಲ್ಲ ಅಂತ. ಪರದಕ್ಕೋದಿಲ್ಲ. ಮರ ಎತ್ತರವಾಗಿದೆ, ನಮಗೆ ನಿಲುಕದ್ದು ಅಂತ ಬಿಟ್ಟು ಬಿಡುವಂತಿಲ್ಲ. ನಾವು ಕೆಳಗಿದ್ದೇವೆ, ನಾವು ಮೇಲೆ ಹೋಗಬೇಕು. ಆ ಫಲವನ್ನು ನಮ್ಮ ಕೈಗೆ ಸಿಗುವಷ್ಟು ಹಂತಕ್ಕೆ ತಂದುಕೊಳ್ಳಬೇಕು. ಅಂದರೆ ಮರವನ್ನು ಕುಬ್ಜ ಮಾಡೋದಕ್ಕಾಗೋದಿಲ್ಲ. ನಾವು ಏರಬೇಕು, ನಾವು ಬೆಳೆಯಬೇಕು. ನಾವು ಬೆಳೆಯಬೇಕು ಅಂತ ಅಂದಾಗ ಫಲ ಇರುವಲ್ಲಿಗೆ ನಾವು ಹೋಗಿ ತಲುಪಬೇಕು. ಹಾಗೆ ತಲುಪಬೇಕು ಅಂತಂದಾಗ ಸಾಧನ ಬೇಕು, ಎಣಿಬೇಕು. ಅಥವಾ ಇಲ್ಲಿಂದ ಹಾರೋದಕ್ಕೆ ಇದ್ದರೆ ಅದೇನೋ ಒಂದು ಬೇಕು. ಇಲ್ಲ, ಯಾವುದರ ಆಶ್ರಯವೂ ಇಲ್ಲ, ನಾನೇ ಹಾರಿಬಿಡ್ತೀನಿ ಅನ್ನುವ ಸಾಮರ್ಥ್ಯ ಬೆಳೆಸ್ಕೊಂಡ್ರೆ ಅದು ಆದೀತು. ಆದರೆ ಇದಿಷ್ಟು ಎಲ್ಲಾಗಬೇಕು ಅಂದರೆ ಅಲ್ಲಲ್ಲ, ಇಲ್ಲಾಗಬೇಕು. ಏಣಿ ನಮ್ಮ ಕಾಲಿಗೆ ಸಿಕ್ಕಬೇಕು, ಏಣಿಯ ಮೆಟ್ಟಲಿಗೆ ನಮ್ಮ ಕಾಲು ತಾಗಬೇಕು. ಹಾಗಾದ್ರೆ ಒಂದು ಏಣಿ ಬೇಕಲ್ಲ, ಆ ಏಣಿ ಎಲ್ಲಿಗೆ ಬೇಕು? ಪರಕ್ಕೆ ಏಣಿ ಅಲ್ಲ, ಪರಕ್ಕಾಗಿ ಏಣಿ. ಏಣಿ ಎಲ್ಲಿಗೆ ಅಂದರೆ ಇಹಕ್ಕೆ ಏಣಿ ಅಂತ. ನಮ್ಮ ಬದುಕು ಇಲ್ಲಿದೆ, ಇದಕ್ಕೆ ಏಣಿ ಸಿಗದೇ ಇದ್ದರೆ ಮತ್ತೆ ಪರದಕ್ಕೋದಿಲ್ಲ. ಭಗವತ್ಪಾದರು ಪರದ ಮಹಿಮೆಯನ್ನು ಹೇಳ್ತಾ ಇಹದಿಂದ ಪರಕ್ಕೇರುವ ಏಣಿಯನ್ನು ಕೊಡದೇ ಇದ್ದರೆ ಏನೂ ಮಾಡಿದಂತಾಗೋದಿಲ್ಲ. ಭಗವತ್ಪಾದರು ಹಾಗೆ ಮಾಡಿಲ್ಲ, ಅವರು ಏಣಿಯನ್ನೇ ಕೊಟ್ಟಿದ್ದು, ಅವರು ಮೆಟ್ಟಿಲುಗಳನ್ನೇ ಕಟ್ಟಿಕೊಟ್ಟಿದ್ದು ಅಂತ. ಹಾಗಾಗಿ ಆ ಮೆಟ್ಟಿಲುಗಳಿವೆಯಲ್ಲ, ಮೊದಲ ಮೆಟ್ಟಿಲು, ಎರಡನೆಯ ಮೆಟ್ಟಿಲು, ಮೂರನೆಯ ಮೆಟ್ಟಿಲು ಅಂತ ಏರಿ ಹೋಗುತ್ತೇವಲ್ಲ, ನಮಗೆ ಬೇಡದ್ದೇ ಅದು ಆ ಮೆಟ್ಟಿಲು. ಯಾವಾಗ ಏರಿದ ಮೇಲೆ ಮೆಟ್ಟಿಲು ಹಂಗಿಲ್ಲ, ಮೆಟ್ಟಿಲು ಬೇಡ, ಮತ್ತೆ ಇಳಿದು ಬರುವ ಪ್ರಶ್ನೆ ಇಲ್ಲ. ಏರಿದ ಮೇಲೆ ಮುಗೀತು, ಹಾಗಾಗಿ ಮತ್ತೆ ಏಣಿ ಬೇಕಿಲ್ಲ. ಅಟ್ಟ ಏರಿದ ಮೇಲೆ ಏಣಿ ಯಾಕೆ ಬೇಕು ಅಂತಂದರೆ ಏಣಿ ಬೇಡ. ಏರಿದ ಮೇಲೆ ಇಳಿಬೇಕು ಅಂದರೆ ಮಾತ್ರ ಏಣಿ ಬೇಕು. ಹಾಗಾಗಿ ಅದರ ಬಗ್ಗೆ ಕೃತಜ್ಞತೆ ಇರಲಿ, ಅದು ಬೇರೆ. ಏಣಿ ಬೇಡವಾದದ್ದು ಅಂದರೆ ಯಾವುದನ್ನು ಬಳಸಿ ಬಿಟ್ಟು ಬಿಡ್ತೇವೋ ಅದು. ಆದರೆ ಅದೂ ಬೇಕು ಅಂತ. ಬಳಸಿ ಬಿಟ್ಟು ಬಿಡುವ ಏಣಿಯೂ ಬೇಕು. ಅಂಥ ತತ್ವಗಳನ್ನು ಭಗವತ್ಪಾದರು ಕೊಟ್ಟಿದ್ದಾರೆ ಅಂತ. ಪಂಡಿತ ಪ್ರಪಂಚದಲ್ಲಿ, ವಿದ್ವಲ್ಲೋಕದಲ್ಲಿ ಇದರ ಬಗ್ಗೆ ಕಡಿಮೆ ಮಾತು ಬಂದು ಪರದ ಬಗ್ಗೆ ಹೆಚ್ಚು ಚಿಂತನೆ ಒದಗುತ್ತೆ. ಯಾಕೆಂದರೆ ಗೊತ್ತಿಲ್ಲದನ್ನು ಅರ್ಥ ಮಾಡಿಸುವಾಗ ಅದರ ಬಗ್ಗೆ ಹೆಚ್ಚು ಮಾತನಾಡಬೇಕಾಗತ್ತೆ. ಈಗ ಈ ಊರು ಹೇಗಿದೆ ಅಂತ ಅನ್ನೋದನ್ನು ಬಹಳ ಶಬ್ದಗಳಲ್ಲಿ ಈ ಊರಿನಲ್ಲಿ ಇರುವವರಿಗೆ ವರ್ಣಿಸಬೇಕಾಗಿಲ್ಲ. ಹಾಸನ ಹೇಗಿದೆ ಅಂತ, ಯಾಕೆಂದರೆ ಅವನಿಗೆ ಕಾಣಿಸುತ್ತೆ. ಆದರೆ ಅವನು ನೋಡದ ಒಂದು ಊರು ಇದ್ದರೆ, ಯಾವುದೋ ದೇಶದ ಯಾವುದೋ ಊರಿದ್ದರೆ ಅದನ್ನು ಪರಿಚಯಿಸುವಾಗ ಮಾತು ಹೆಚ್ಚು ಬೇಕಾಗತ್ತೆ. ಯಾಕೆ? ಅವನ ಇಂದ್ರಿಯಗಳಿಗೆ ಅದು ಕಾಣಿಸ್ತಾ ಇಲ್ಲ, ಅವನದನ್ನು ಸ್ಪರ್ಶಿಸ್ತಾ ಇಲ್ಲ, ಅವನದನ್ನು ನೋಡ್ತಾ ಇಲ್ಲ, ಅಲ್ಲಿಯ ಶಬ್ದಗಳು ಅವನ ಕಿವಿಗೆ ಬೀಳ್ತಾ ಇಲ್ಲ. ಆದರೆ ನಾವಿರುವ ಊರಿನ ಶಬ್ದಗಳು ನಮ್ಮ ಕಿವಿಗೆ ಬೀಳ್ತವೆ, ನಾವಿರುವ ಊರು ನಮಗೆ ಕಾಣಿಸ್ತದೆ. ಹಾಗಾಗಿ ಕಾಣದ್ದು ಯಾವುದೋ ಅದರ ಬಗ್ಗೆ ಹೆಚ್ಚು ಮಾತನಾಡಬೇಕಾಗಿ ಬರುತ್ತೆ. ಹಾಗಾಗಿ ಪಂಡಿತ ಲೋಕ ಪರದ ಬಗ್ಗೆ ಹೆಚ್ಚು ಮಾತನಾಡಿತು. ಆದರೆ ನಾವೇನು ಮಾಡಿದ್ವಿ ಅಂದರೆ ಇಹದ ಕುರಿತು ಮಾತಾಡೋದನ್ನೇ ಬಿಟ್ಟುಬಿಟ್ವಿ. ಅಂದರೆ ಭಗವತ್ಪಾದರು ಇಹದ ಕುರಿತು ಹೇಗೆ ಬದುಕಬೇಕು ಅಂತ ಹೇಳಿದರು ಅನ್ನೋದನ್ನು ಗಮನಿಸದಾದೆವು ಅನ್ನೋದು ಅಂತ. ಉಪನಿಷತ್ತು ಕೂಡ ಅದೇ ಮಾತನಾಡುತ್ತೆ. ಅಸತ್ಯೇ ವರ್ತಮನಿ ಸ್ಥಿತ್ವ ತತಸತ್ಯಂ ಸಮೀಹತೆ. ಗುರಿ ಸತ್ಯ. ಸತ್ಯ ಅಂದರೆ ಶಾಶ್ವತವಾದದ್ದು, ಎಂದೂ ಇರುವಂಥದ್ದು, ಅದು ಗುರಿ. ಆದರೆ ಆ ಸತ್ಯವನ್ನು ತಲುಪಬೇಕಾದ ದಾರಿ ಇದೆಯಲ್ಲ, ಈ ದಾರಿ ಸತ್ಯವಾ ಅಸತ್ಯವಾ ಅಂತ ಕೇಳಿದರೆ ದಾರಿ ಅಸತ್ಯ. ಯಾಕೆ? ದಾರಿ ಗುರಿಯಲ್ಲ. ದಾರಿ ಗುರಿಯಾದರೆ ನಾವು ಊರಿಗೆ ಹೋಗಬೇಕಿಲ್ಲ, ದಾರಿಯಲ್ಲೇ ಇದ್ರಾಯ್ತು.
ದಾರಿಯಲ್ಲೇ ಇದ್ದರಾಯ್ತು. ದಾರಿಯಲ್ಲಿ ಇರೋಲ್ಲ, ದಾರಿಯನ್ನ ಬಳಸ್ತೇವೆ. ಇರೋದೇ ಇಲ್ವಾ? ಇರ್ತೇವೆ. ಎಷ್ಟು ಹೊತ್ತು? ದಾಟುವಷ್ಟು ಹೊತ್ತು. ಈ ದಾಟುವಷ್ಟು ಹೊತ್ತು ದಾರಿ ಇದೆ ಮತ್ತು ಆ ದಾರಿ ಚೆನ್ನಾಗಿ ಇದ್ದರೆ ಮಾತ್ರ ಗುರಿ ತಲುಪೋದಕ್ಕಾಗತ್ತೆ. ಕ್ಷಣಕಾಲ ಇರ್ಬೋದು ಒಂದು ರಸ್ತೆಯಲ್ಲಿ, ಹೈವೇ ಅಂತ ಜಾಗದಲ್ಲಿ ಬಹಳ ವೇಗವಾಗಿ ಹೋಗ್ತಾ ಇರ್ತೇವೆ. ಒಂದು ಜಾಗದಲ್ಲಿ, ಒಂದು ಅಡಿಯಷ್ಟು ಜಾಗದಲ್ಲಿ ಎಷ್ಟು ಹೊತ್ತು ನಿಂತಿದ್ವಿ ಅಂತ ಅಂದರೆ ಕ್ಷಣದ ಲೆಕ್ಕದಲ್ಲಿ ನಿಂತಿದ್ವಿ. ಆದರೆ ಆ ಅಡಿ ಇದೆಯಲ್ಲ, ಅದು ಹೊಂಡವಾಗಿದ್ದರೆ, ಅದು ಗುಂಡಿಯಾಗಿದ್ದರೆ ಕ್ಷಣಕಾಲ ಹೌದು, ಗುರಿ ತಲುಪಲ್ವಲ್ಲ, ಬಿದ್ದು ಇಲ್ಲಿಯೇ ಉಳಿದುಕೊಂಡು ಬಿಡ್ತೇವೆ. ಅದರ ಅರ್ಥ ಏನು? ಇಹ ಇದೆಯಲ್ಲ, ಅದು ಚೆನ್ನಾಗಿರಲೇಬೇಕು. ಇಹ ಚೆನ್ನಾಗಿಲ್ಲದೆ ಇದ್ದರೆ ಗುರಿ ತಲುಪೋಕ್ಕಾಗಲ್ಲ, ಸತ್ಯ ತಲುಪೋಕ್ಕಾಗಲ್ಲ, ಇಲ್ಲಿಯೇ ನಿಂತು ಬಿಡ್ತೀವಿ. ಉಪನಿಷತ್ತು ಹೇಳ್ತು, ಅಸತ್ಯೇ ವರ್ತಮನಿ ಸ್ಥಿತ್ವ. ನೀನು ಇರೋದೆಲ್ಲಿ? ಸ್ಥಿತ್ವ. ನೀನು ಇರೋದೆಲ್ಲಿ? ಅದು ಸತ್ಯ ಅಲ್ಲ, ಅದು ಗುರಿ ಅಲ್ಲ, ಅದು ನಿಜ ಅಲ್ಲ, ಅದು ಶಾಶ್ವತ ಅಲ್ಲ. ಅದರ ಮೂಲಕವೇ ಸತ್ಯವನ್ನು ತಲುಪಬೇಕು ಅಂತ. ಅಸತ್ಯವನ್ನು ನಿರಾಕರಿಸುವಂತಿಲ್ಲ. ಅಂದರೆ ಯಾವುದು ಶಾಶ್ವತವಾದದ್ದಲ್ಲವೋ ಹಾಗಿರುವ ನಮ್ಮ ನಿತ್ಯದ ಬದುಕಿದೆಯೋ ಇದನ್ನು ನಿರಾಕರಿಸುವಂತಿಲ್ಲ, ತಿರಸ್ಕರಿಸುವಂತಿಲ್ಲ. ಆದರೆ ಏನು ಗೊತ್ತಿರಬೇಕು ಅಂದರೆ ಇದೇ ಅಲ್ಲ ಅಂತ ಗೊತ್ತಿರಬೇಕಷ್ಟೇ. ನಾನು ಎಲ್ಲಿಗೂ ಹೋಗ್ತಾ ಇದ್ದೀನಿ ಅಂತ ಗೊತ್ತಿರಬೇಕು. ಮಗುವಿಗೆ ಗೊತ್ತಾಗೋಲ್ಲ, ನಮಗೆ ಗೊತ್ತಾಗತ್ತೆ. ಇಷ್ಟೊತ್ತಿಗೆ ಹೊರಟಿದ್ದೀವಿ, ಇಷ್ಟೊತ್ತಿಗೆ ತಲುಪಬೇಕು. ಮಗುವಿಗೆ ಗುರಿ ಅಂತ ಒಂದಿದೆ ಅಂತ ಗೊತ್ತಾಗೋಲ್ಲ. ಕಾರಲ್ಲಿ ಕುಳಿತರೆ ಅದೇ ಅಂದ್ಕೊಳ್ಳುತ್ತೆ. ಅದು ನಾನು ತಲುಪುವ ಊರು ಬಂತೇನೋ ಅಂತ ಅಂದ್ಕೊಳ್ಳುತ್ತೆ. ನಾನು ಗುರಿಯನ್ನು ತಲುಪಿ ಆಯ್ತೇನೋ ಅಂತ ಅಂದ್ಕೊಳ್ಳುತ್ತೆ ಅದು. ಆದರೆ ನಮಗೆ ಗೊತ್ತು ಇದು ಗುರಿಯಲ್ಲ, ತಲುಪಬೇಕಾದ ಊರು ಮುಂದಿದೆ ಅಂತ ಗೊತ್ತು. ನಾವು ಮಗು ಇಲ್ಲೇ ಇರೋಣ ಅಂತ ಅನಿಸುತ್ತೆ. ಮಧ್ಯದಲ್ಲೆಲ್ಲೋ ನಿಲ್ಲಿಸಿ ಸುಂದರವಾದ ದೃಶ್ಯಗಳಿರುವ, ಅದಕ್ಕೆ ಬೇಕಾದ ಚಾಕ್ಲೇಟೋ ಇನ್ನೇನೋ ಇರುವ ಅಂಗಡಿಗಳಲ್ಲಿರುವಲ್ಲಿ ನಿಲ್ಲಿಸಿದರೆ ಹೋಟೆಲ್ನಲ್ಲಿ, ಮತ್ತ್ಯಾಕೆ ಕಾರತ್ತು ಹೋಗೋದಮ್ಮ, ಇಲ್ಲೇ ಇರೋಣ ಅನ್ಸತ್ತೆ. ಅಲ್ಲೊಂದು ಜಾರು ಬಂಡಿ ಇದ್ದರೆ ಅದು ಮತ್ತೆ ವಾಪಸ್ ಕಾರ್ ಹತ್ತೋಕೆ ಸಿದ್ಧ ಆಗೋಲ್ಲ. ಆದರೆ ನಾವು ಅದನ್ನು ಕೈ ಹಿಡಿದು ಎಳೆದು ತಂದು ಕಾರಿಗೆ ಕೂರಿಸಿ ಕರ್ಕೊಂಡು ಹೋಗ್ತೀವಿ. ಯಾಕೆ? ನಮಗೆ ಗುರಿ ಗೊತ್ತು, ಮಗುವಿಗೆ ಗುರಿ ಗೊತ್ತಿಲ್ಲ. ದಾರಿಯೇ ಗುರಿ ಅಂತ ಅಂದುಕೊಳ್ಳತ್ತೆ ಅದು. ಅಂದರೆ ಈ ವ್ಯತ್ಯಾಸ ಗೊತ್ತಿರಬೇಕು ನಮಗೆ. ನಾವು ಎಲ್ಲಿ ನಿಂತಿದ್ದೇವೋ ಅಲ್ಲಿ ಆ ಮಗುವೂ ನಿಂತಿದೆ, ನಾವು ನಿಂತಿದ್ದೀವಿ. ಅಲ್ಲಿಯ ಸೌಖ್ಯವನ್ನು ಮಗುವು ಅನುಭವಿಸಿದೆ, ನಾವು ಅನುಭವಿಸಿದ್ದೀವಿ. ನಾವು ಕಾಫಿ ಕುಡಿದಿದ್ದೀವಿ, ಮಗು ಚಾಕ್ಲೇಟ್ ತಿಂದಿದೆ. ಇಬ್ಬರಿಗೂ ಅಲ್ಲಿಯ ಸ್ವಾದದ ಅನುಭವ ಇದೆ. ಆದರೆ ವ್ಯತ್ಯಾಸ ಏನು? ನಮಗೆ ಇದು ನೆಲೆಯಲ್ಲ ಅಂತ ಗೊತ್ತು. ನೆಲೆ ಬೇರೆ, ನೆಲೆಗೆ ನಾವು ಸಾಗಬೇಕು ಅನ್ನುವ ಅರಿವಿದೆ. ಮಗುವಿಗೆ ಅದಿಲ್ಲ. ಇದು ಅಶಾಶ್ವತ, ನಾವು ಬೀದಿಯಲ್ಲಿರೋಕೆ ಬಂದಿಲ್ಲ ಅಂತ ನಮಗೆ ಗೊತ್ತು. ಅದಕ್ಕೆ ಬೀದಿಗೂ ಗುರಿಗೂ ವ್ಯತ್ಯಾಸ ಗೊತ್ತಿಲ್ಲ. ಇದು ವ್ಯತ್ಯಾಸ. ಹಾಗಾಗಿ ಇಹದ ಬದುಕು ಇದೆಯಲ್ಲ, ನಮ್ಮ ನಿತ್ಯದ ಬದುಕು ಇದೆಯಲ್ಲ, ಪರ ದೊಡ್ಡದು ದೊಡ್ಡದು ಅಂತ ಹೇಳ್ತಾ ಇದನ್ನು ತಿರಸ್ಕರಿಸುವಂತಿಲ್ಲ, ಇದನ್ನು ನಿರಾಕರಿಸುವಂತಿಲ್ಲ. ಯಾವಾಗ ಇದನ್ನು ನಿರಾಕರಿಸುವಂತಿಲ್ಲವೋ ಆಗ ಇದಕ್ಕೊಂದು ಪರಿಷ್ಕಾರ ಬೇಕು. ಇದು ಚಂದವಾಗಿರಬೇಕು, ಇದರಲ್ಲಿ ಸೌಖ್ಯವೂ ಇರಬೇಕು, ಇದರಲ್ಲಿ ಸುಖವೂ ಇರಬೇಕು, ಇದರಲ್ಲಿ ಸಂತೋಷವೂ ಇರಬೇಕು. ಇದೆಲ್ಲದರ ಜೊತೆಗೆ ಇದು ಗುರಿಯನ್ನು ತಪ್ಪಿಸದಂತೆ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ, ಅಲ್ಲಿ ಸಿಗುವ ಸೌಖ್ಯ ನಮ್ಮನ್ನು ಗುರಿಯಿಂದ ವಿಚಲಿತರನ್ನಾಗಿಸಿ ಬಿಡುತ್ತೆ. ಇದು ಬಹಳ ಚಂದವಿದೆ, ಇಲ್ಲೇ ಇರೋಣ ಅಂತ ಅನ್ನಿಸುವಂತೆ ಆಗಿಬಿಡತ್ತೆ. ಹಾಗೂ ಆಗಬಾರದು. ಹಾಗಂತ ಇದು ನಿಸ್ಸಾರವೂ ಆಗಬಾರದು. ಈ ಬ್ಯಾಲೆನ್ಸ್ ಅಂತ ಇದೆಯಲ್ಲ, ಸಮತೋಲನ ಅಂತ ಇದೆಯಲ್ಲ, ಭಗವತ್ಪಾದರು ಇದನ್ನು ಕೊಟ್ಟರು ಅಂತ ಗಮನಿಸಲಿಲ್ಲ. ನಾವು ಅದನ್ನು ಗಮನಿಸಲಿಲ್ಲ ಅಂತ. ಆ ದೃಷ್ಟಿಯಿಂದ ಈ 3 ದಿನಗಳಲ್ಲಿ ಇಹದ ಬದುಕಿಗೂ ಬೇಕಾದದ್ದನ್ನು ಭಗವತ್ಪಾದರು ಜೊತೆಗೆ ಹೇಳಿಕೊಂಡು ಹೋದರು ಅನ್ನೋದನ್ನು ಗಮನಿಸಿಕೊಳ್ಳೋಣ. ಶಂಕರ ಭಗವತ್ಪಾದರ ಉಪದೇಶ ಪಂಚಕ ಅಥವಾ ಸಾಧನಾ ಪಂಚಕ ಅನ್ನುವಂತಹ ಒಂದು ಸಾಹಿತ್ಯ ಇದೆ. ಪ್ರಕರಣ ಗ್ರಂಥ ಅಂತ ಕರಿಬೇಕದನ್ನು, ಪ್ರಕರಣ ಗ್ರಂಥ ಅಂತ. ಸ್ತೋತ್ರಗಳ ಗುಂಪಿನಲ್ಲಿ ಪ್ರಕಟವಾಗಿದೆ ಅದು ಬಹಳಷ್ಟು. ಅದೊಂದು ಸ್ತೋತ್ರ ಅಲ್ಲ, ಅದು
ಈ ಎರಡು ಹೆಸರಲ್ಲಿ ಅದನ್ನು ಕರೆದಿದ್ದಾರೆ. ಒಂದು ಉಪದೇಶ ಪಂಚಕ ಅಂತ ಕರೆದಿದ್ದಾರೆ, ಅದಕ್ಕೆ ಸಾಧನಾ ಪಂಚಕ ಅಂತಲೂ ಕರೆದಿದ್ದಾರೆ. ಉಪದೇಶ ಪಂಚಕ ಅಂತ ಅಂದಾಗ ಅದು ಅವರ ನೆಲೆಯಲ್ಲಿ ನಿಂತಾಗ ಆ ಹೆಸರು. ಯಾರು ಅದನ್ನು ಹೇಳಿದರೋ ಅವರ ನೆಲೆಯಲ್ಲಿ ನಿಂತಾಗ ಅದು ಉಪದೇಶ. ಆದರೆ ಯಾರು ಅದನ್ನು ಸ್ವೀಕರಿಸ್ತಾ ಇದ್ದಾರೋ ಅವರ ನೆಲೆಯಲ್ಲಿ ನಿಂತಾಗ ಅದು ಸಾಧನಾ ಪಂಚಕ ಆಯಿತು. ಭಗವತ್ಪಾದರ ನೆಲೆಯಲ್ಲಿ ನಿಂತಾಗ ಅದು ಉಪದೇಶ. ನಾವು ನಿಂತ ಜಾಗದಲ್ಲಿ ನಿಂತಾಗ ಅದು ಸಾಧನಾ ಪಂಚಕ ಆಯಿತು. ಸಾಧಿಸುವುದಕ್ಕೆ ಬೇಕಾದ ಉಪದೇಶ ಅಂತ. ಅದರ ಕೆಲವು ಮಾತುಗಳನ್ನು ಈ 3 ದಿನಗಳಲ್ಲಿ ಗಮನಿಸಬೇಕು. ಅದಕ್ಕಿಂತ ಮೊದಲು ಭಗವತ್ಪಾದರ ತತ್ವ ಇದೆಯಲ್ಲ, ಭಗವತ್ಪಾದರ ತತ್ವ ಅಂದರೆ ಭಗವತ್ಪಾದರು ಪ್ರತಿಪಾದಿಸಿದ ತತ್ವ ಅಂತ. ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಒಂದು ಅಂಶ, ಶಂಕರ ಭಗವತ್ಪಾದರು ಅದ್ವೈತ ಮತವನ್ನು ಸ್ಥಾಪಿಸಿದರು ಅಂತೆಲ್ಲ ಬರೀತಾರಲ್ಲ, ಸ್ಥಾಪಿಸಿದ್ದಲ್ಲ ಅಲ್ಲ, ಅವರ ಸನ್ನಿಧಿಯಲ್ಲೇ ಹೇಳ್ತಾ ಇರೋದು. ಶಂಕರ ಭಗವತ್ಪಾದರು ಅದ್ವೈತ ಮತವನ್ನು ಸ್ಥಾಪಿಸಿಲ್ಲ. ಮತ್ತೇನು ಮಾಡಿದರು ಅಂದರೆ ಅದ್ವೈತವೇ ಇದ್ದಿದ್ದು ಅನ್ನೋದನ್ನು ಉಪದೇಶಿಸಿದರು ಅಂತ. ಹೊಸದಾಗಿ ಒಂದು ಮತವನ್ನು ಕಂಡು ಹಿಡಿದು ಅವರು ಹೊಸದೇನನ್ನೂ ಹೇಳಿಲ್ಲ. ಹಾಗೆ ಹೇಳಿದರೆ ಶಂಕರ ಭಗವತ್ಪಾದರ ಕುರಿತು ಸಣ್ಣ ಮಾತಾಯಿತು ಅಂತ ಭಾವಿಸಬೇಕಾಗಿಲ್ಲ. ಹಾಗೆ ಭಾವಿಸಿಬಿಡ್ತೀವಿ ಎಷ್ಟೋ ಸಲ. ಸನಾತನ ತತ್ವವೇ ಅದ್ವೈತ ಅಂತ ಅವ್ರು ಹೇಳಿದ್ದು. ಸನಾತನ ತತ್ವವೇ ಅದ್ವೈತ ಅಂದರೆ ಏನು? ಸನಾತನ ಅನ್ನುವ ಶಬ್ದಕ್ಕೆ ಹಿಂದೂ ಇದ್ದು, ಇಂದೂ ಇದ್ದು, ಮುಂದೂ ಯಾವುದಿರುತ್ತೋ ಅದು ಸನಾತನ. ಯಾವುದು ಸನಾತನ ಅಂದರೆ ಅದ್ವೈತವೇ ಸನಾತನ ಅಂತ ಹೇಳಿದ್ರು. ಅದ್ವೈತವೇ ಇಂದೂ ಇತ್ತು, ಈಗಲೂ ಅದೇ ಇರೋದು, ಮುಂದೂ ಅದೇ ಇರುತ್ತೆ ಅನ್ನುವ ಮರೆತ ಅಂಶ ಇತ್ತಲ್ಲ, ಅದನ್ನು ನೆನಪಿಸಿಕೊಟ್ರು. ಹಾಗಾಗಿ ಅವರು ಅದ್ವೈತ ಮತ ಸ್ಥಾಪನಾಚಾರ್ಯರಲ್ಲ, ಅದ್ವೈತ ಮತವನ್ನು ಪ್ರತಿಪಾದಿಸಿದರು. ಯಾವುದು ಹಿಂದಿನಿಂದ ಇತ್ತೋ ಅದನ್ನು ಅಂತ. ಹಾಗಾಗಿಯೇ ಶಂಕರ ಭಗವತ್ಪಾದರು ತಮ್ಮ ತತ್ವಗಳನ್ನು ಹೇಳುವಾಗ ಸ್ವಯಂ ಕೃತಿಗಳನ್ನೆಲ್ಲ ರಚಿಸಿದ್ದು. ಹೊಸ ಗ್ರಂಥ ಬರೀಲಿಲ್ಲ ಅವರು, ಇದ್ದ ಗ್ರಂಥಕ್ಕೆ ಭಾಷ್ಯ ಬರೆದರು. ಹಾಗಂದ್ರೆ ಅರ್ಥ ಏನು? ಉಪನಿಷತ್ತುಗಳಿದ್ದವು, ಬ್ರಹ್ಮಸೂತ್ರ ಇತ್ತು, ಭಗವದ್ಗೀತೆ ಇತ್ತು. ಈ 3 ಆಯ್ಕೆ ಮಾಡಿಕೊಂಡ್ರು, ಅವರು ಆಯ್ದುಕೊಂಡು ಅದರಲ್ಲಿ ಅದ್ವೈತವೇ ಇದೆ ನೋಡಿ ಅಂತ 3 ಎತ್ತಿ ತೋರಿಸಿದರು. ಈ 3ರಲ್ಲಿ ಮಾತ್ರ ಅದ್ವೈತ ಅಲ್ಲ, ಸಮಗ್ರ ಕೃತಿಗಳಲ್ಲೂ ಇರೋದು ಅದ್ವೈತವೇ. ಪ್ರಾಚೀನವಾದ ಎಲ್ಲ ಕೃತಿಗಳಲ್ಲಿರೋದು ಅದ್ವೈತವೇ. ಆದರೆ ಅವರು 3 ಎತ್ತಿ ತೋರಿಸಿದರು, ಪ್ರಧಾನವಾದದ್ದನ್ನು. ನೋಡಿ, ಇಲ್ಲಿ ಅದ್ವೈತವೇ ಇದೆ ಅಂತ ಅಲ್ಲಿಯ ಮಾತುಗಳನ್ನು ವ್ಯಾಖ್ಯಾನಿಸಿ ತೋರಿಸಿದರು. ಇದು ಹೇಗೆ ಅದ್ವೈತವನ್ನು ಹೇಳ್ತಾ ಇದೆ ಅಂತ. ಈ ಅದ್ವೈತ ಅಂತ ಅಂದಾಗ, ವೇದಾಂತ ಅಂತ ಅಂದಾಗ ಭಯ ಆಗತ್ತೆ, ನಮಗೆ ಭಯ ಆಗತ್ತೆ, ವಾಸ್ತವವಾಗಿ ಭಯ ಆಗತ್ತೆ. ಯಾಕೆ? ಒಂದು, ನಮಗೇನು ಅರ್ಥ ಆಗೋಲ್ಲ. ಅದೇನೋ ಆತ್ಮ ಪರಮಾತ್ಮ ಅದೇನೇನೋ ಹೇಳ್ತಾರೆ, ಅರ್ಥ ಆಗೋಲ್ಲ. ಎರಡನೆಯದ್ದು, ಇದನ್ನೆಲ್ಲ ತಿಳಿದುಕೊಂಡು ಬಿಟ್ಟರೆ, ಓದಿಬಿಟ್ರೆ ಮತ್ತು ಈ ಸುಖ ಇದೆಯಲ್ಲ ಇದೆಲ್ಲ ಕಳಚ್ಕೊಳ್ಬೇಕಾಗುತ್ತೇನೋ ಅಂತಲೂ ಭಯ ಆಗುತ್ತೆ. ರಾಮಕೃಷ್ಣ ಪರಮಹಂಸರ ಹತ್ರ ಯಾರೊಬ್ಬ ಬಂದಿದ್ದಂತೆ, ಭಾಳ ದೊಡ್ಡ ವ್ಯಾಪಾರಿ. 2-3 ದಿನ ಆಯಿತು. ಅವರ ಸಾನ್ನಿಧ್ಯ, ಅವರ ಉಪದೇಶದ ಪರಿಣಾಮವಾಗಿ ವೈರಾಗ್ಯ ಬರೋದಕ್ಕೆ ಆರಂಭ ಆಯಿತಂತೆ. ಹೇಳ್ದಂತೆ, ಬೇಡ ನಾನಿನ್ನು ಬರೋಲ್ಲ ಇಲ್ಲಿಗೆ. ಈ ವೈರಾಗ್ಯ ಬೆಳೀತಾ ಹೋಗಿ ಮತ್ತೆ ಆ ಅಂಗಡಿ, ಆ ವ್ಯಾಪಾರ, ಆ ಮನೆ ಇದೆಲ್ಲ ಬೇಡ ಅಂತ ಒಂದು ದಿನ ಅನ್ನಿಸಿಬಿಟ್ರೆ ಅಂತ ಭಯ ಆಯಿತು. ಈ ಭಯ ನಮಗೂ ಆಗತ್ತೆ. ಭಾಳ ಇದನ್ನೆಲ್ಲ ತಿಳ್ಕೊಂಡ್ಬಿಟ್ರೆ ಮತ್ತು ಈ ಆಕಾಂಕ್ಷೆಗಳನ್ನು ಬಿಡಬೇಕಾಗತ್ತಲ್ಲ ಅಂತ ಭಯ ಆಗತ್ತೆ. ಆಸೆಗಳನ್ನೆಲ್ಲ ಬಿಟ್ಟು ಬಿಡಬೇಕಾಗತ್ತಲ್ಲ ಅಂತ ಭಯ ಆಗತ್ತೆ. ಅಷ್ಟು ಭಯ ಪಡಬೇಕಾಗಿಲ್ಲ. ಯಾಕೆ ಅಂದರೆ 2 ಕಾರಣಕ್ಕೆ. ಒಂದು, ಅದು ಇಲ್ಲಿರೋದನ್ನೆಲ್ಲ ಬಳಸಲೇಬೇಡಿ, ಅನುಭವಿಸಲೇಬೇಡಿ ಅಂತ ಏನು ಹೇಳೋಲ್ಲ ಅನ್ನೋದು ಒಂದು. ಎರಡನೆಯದ್ದು, ಹಾಗೆಲ್ಲ ಅಷ್ಟು ಸುಲಭಕ್ಕೆ ವೈರಾಗ್ಯ ಬರೋಲ್ಲ ಅನ್ನೋದು ಒಂದು. ಓದಿದ ಮಾತ್ರಕ್ಕೆ, ತಿಳಿದುಕೊಂಡ ಮಾತ್ರಕ್ಕೆ ವೈರಾಗ್ಯ ಬರೋದಾಗಿದ್ದರೆ ಈ ನಾಡಿನಲ್ಲಿ ವಿರಾಗಿಗಳೇ ಜಾಸ್ತಿ ತುಂಬಿರಬೇಕಾಗಿತ್ತು. ಹಾಗೇನಾಗಿಲ್ಲ. ಅದ್ವೈತ ಇದೆಯಲ್ಲ, ಇದು ಪರಮಾರ್ಥ, ಮೋಕ್ಷಕ್ಕಾಗಿರೋದು ಅನ್ನೋದೆಲ್ಲ ಒಂದಾದರೆ, ನಿತ್ಯದ ಬದುಕಿಗೆ ಅದ್ವೈತ ಅನ್ನೋದು
ಬಹಳ ಬಹಳ ದೊಡ್ಡ ಕೊಡುಗೆಯನ್ನು ನಮಗೆ ನೀಡುತ್ತೆ ಅಂತ ಗಮನಿಸಬೇಕು ನಿತ್ಯದ ಬದುಕಿಗೆ ಅಂತ. ಹಾಗಂದ್ರೆ ಏನು? ಬೆಳಗ್ಗೆ ಹೇಳ್ತೀವಿ, ರಾತ್ರಿ ಮಲಗುವವರೆಗೆ ನಮ್ಮದೊಂದು ಜೀವನ ಇದೆ. ಇದೇ ಜೀವನ ರಿಪೀಟ್ ಆಗುತ್ತಾ ಹೋಗುತ್ತೆ. ಇಡೀ ಜೀವನದಲ್ಲಿ ಏನಿದೆ, ಈ ಒಂದು 10 ತಾಸು ಅಂತ ಅನ್ಕೊಳ್ಳೋಣ, 24 ಗಂಟೆ ಏನು ಎಚ್ಚರಿ ಇರೋಲ್ಲ. ಒಂದು 10 ಗಂಟೆ ಬಿಡಿ, 12 13 ಗಂಟೆ ಎಚ್ಚರಿ ಇರುವ ಹೊತ್ತಿದೆಯಲ್ಲ, ಇಡೀ ಬದುಕು ಇದರ ರಿಪಿಟೇಷನ್. ಈ ಈ ಈ ಹೊತ್ತು ಇದೆಯಲ್ಲ, ಈ ಹೊತ್ತಿನಲ್ಲಿ ಬದುಕಿನಲ್ಲಿ ಏನೆಲ್ಲ ಇದೆ ಅಂತ ಗಮನಿಸಬೇಕು. ಈ ಇಷ್ಟು ಕಾಲದಲ್ಲಿ ಬದುಕಿನಲ್ಲಿ ಏನೆಲ್ಲ ಇದೆ ಅಂತ ಅಂದರೆ, ತಳಮಳ ಇದೆ, ಆತಂಕ ಇದೆ, ಗೊಂದಲ ಇದೆ, ಬೇಸರ ಇದೆ, ನೋವಿದೆ, ಹತಾಶೆ ಇದೆ ಅಲ್ವಾ, ಅವಮಾನ ಇದೆ, ಇವೇ ಇದೆ. ಖುಷಿ ಸಂತೋಷ ಇಲ್ವಾ ಅಂದರೆ ಇದೆ, ಆದರೆ ಅದು ಹೀಗೆ ಬಂದು ಹೀಗೆ ಮಾಯ ಆಗತ್ತೆ. ಒಂದು ಖುಷಿ ಎಷ್ಟೊತ್ತು ಅಂದರೆ ಅದು ಬಹಳ ಕ್ಷಣಿಕ, ಅದು ಸಂತೋಷ ಬಹಳ ಶಾಶ್ವತ. ಯಾವುದಂದ್ರೂ ದುಃಖ. ಯಾಕೆಂದರೆ ಕೈಯಲ್ಲಿ ಕಾಫಿ ಕಪ್ ಇಟ್ಕೊಂಡಿದ್ದೀವಿ, ಒಂದು ಸಿಪ್ ಕುಡಿಯುವವರೆಗೆ ಮಾತ್ರ ಕಾಫಿಯ ಘಮ, ಅದರ ರುಚಿ. 2ನೇ ಸಿಪ್ಪಿನೊತ್ತಿಗೆ ಮನೇಲಿ ಇನ್ನೇನೋ ಒಂದು ಕೇಳಿಸುತ್ತೆ ಧ್ವನಿ, ಅದು ಇನ್ನೇನೋ ಒಂದು ಆಯ್ತು ಅಷ್ಟೊತ್ತಿಗೆ. ಕಾಫಿ ಕುಡಿತಾನೇ ಇದ್ದೀವಿ, ಕುಡಿದು ಮುಗಿಸಿದ್ದೀವಿ, ಕೊನೆ ಸಿಪ್ಪಿನವರೆಗೂ ಕಾಫಿಯ ಸೌಖ್ಯ ಅನುಭವಿಸಿ ಗೊತ್ತಿಲ್ಲ. ಯಾವತ್ತಾರು ಅನುಭವಿಸಿದೀವ ಅಂತ ಯೋಚನೆ ಮಾಡಿ. ಕಾಫಿ ಲೋಟ ಹಿಡಿದು ಇಡೀ ಕಾಫಿಯನ್ನು ಖುಷಿಯಾಗಿ ಕುಡಿದು ಮುಗಿಸಿದ್ದು ಯಾವತ್ತಾದರೂ ಇದೆಯಾ ಅಂತ ಒಂದೋ ನೆನಪು ಬರುತ್ತೆ ಏನೋ ಬೇಡದ್ದು, ಇಲ್ಲ ಮನೇಲಿ ಯಾವುದೋ ಒಂದು ಮಾತು ಕೇಳಿಸತ್ತೆ, ಇಲ್ಲ ನಾವೇ ಶುರು ಮಾಡ್ತೀವಿ. ಮತ್ತು ಈಗ ಡಿ ಕೆ ಶಿವಕುಮಾರ್ ಬನ್ನಲ್ಲ ಏನಾಗುತ್ತೆ ಅಂತ ಕಾಫಿ ಹೋಯ್ತಿಲ್ಲಿಂದ. ಹಾಗಾಗಿ ಎಷ್ಟು ಕ್ಷಣಿಕ ಸಂತೋಷ ಅಂದರೆ ನಾವೇ ಅದನ್ನು ಸಾಯಿಸ್ತಾ ಇರ್ತೀವಿ ಪ್ರತಿ ಕ್ಷಣ. ಇವೆಲ್ಲ ಇರೋದು ಏನು ಅಂದರೆ ಇದೆ ಆತಂಕ, ನೋವು, ಭಯ, ಇವುಗಳೇ ಕಾಣಿಸ್ತಾ ಇರುತ್ತಲ್ಲ. ಈ ನಿತ್ಯದ ಬದುಕನ್ನು ಹಸನು ಮಾಡಿಕೊಳ್ಳೋದಕ್ಕೆ ಅದ್ವೈತ ಅನ್ನುವ ಪರಮ ಸತ್ಯ ನಿತ್ಯಕ್ಕೂ ಬೆಳಕಾಗತ್ತೆ ಅಂತ, ನಿತ್ಯಕ್ಕೂ ಸಹಕಾರಿಯಾಗತ್ತೆ ಅಂತ. ಹಾಗೆ ಬೆಳೆಸಿಲ್ಲ. ಹಾಗೆ ಬೆಳೆಸ್ತೀವಿ ಅಂದರೆ ಜ್ಞಾನಿಗಳು ಏನು ಮಾತಾಡ್ತೀರಿ ಅಂತ ಬೈತಾರೆ. ಅದಲ್ಲ, ಇದಕ್ಕಲ್ಲ ಇರೋದು ಅಂತ. ಆದರೆ ಇದಕ್ಕೂ ಬೇಕು ಅದು, ಮತ್ತು ಇದಕ್ಕೂ ಸಿಗತ್ತೆ ಅಂತ. ಏನದು ಅದ್ವೈತ ಅಂದರೆ? ಎಲ್ಲ ಒಂದೇ ಅಷ್ಟೇ, ಬೇರೆಯಾದದ್ದು ಯಾವುದೂ ಇಲ್ಲ ಇಲ್ಲಿ ಅಂತ. ಇಷ್ಟೇ, ಬಹಳ ದೊಡ್ಡದೇನೂ ಅಲ್ಲ. ಇದಕ್ಕಿಂತ ದೊಡ್ಡದು ಅಂತ ಅಂದುಕೊಂಡಾಗ ಅರ್ಥ ಮಾಡ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ. ಇದು ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಕಾಗಿಲ್ಲ ನಾವು. ಆರಂಭಕ್ಕೆ ಅದ್ವೈತವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಕಾಗಿಲ್ಲ, ಅದ್ವೈತವನ್ನು ಅನುಭವಿಸೋದಕ್ಕೆ ಶುರು ಮಾಡಬೇಕು. ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಸಮಸ್ಯೆ ಏನು ಅಂತ ಅಂದರೆ, ಅಲ್ಲ ನಾನು ಅವನು ಇವನು ಅದು ಇದು ಎಲ್ಲ ಒಂದೇ ಅಂದರೆ ಅದು ಹೆಂಗೆ ಸ್ವಾಮಿ? ನಾನು ಬೇರೆ, ನೀನು ಬೇರೆ, ಈ ಮೈಕ್ ಬೇರೆ, ಇದು ಬೇರೆ, ಇದು ನಾನು ಒಂದೇನಾ? ಆಗೋಲ್ಲ ಅಂತಲೇ ಅನ್ನಿಸ್ತಾ ಹೋಗುತ್ತೆ. ಹಾಗಾಗಿ ಆರಂಭದಲ್ಲಿ ಅದ್ವೈತವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನಕ್ಕೆ ಹೋಗಬಾರದು, ಭಾವಿಸೋದಕ್ಕೆ ಆರಂಭ ಮಾಡಬೇಕು. ಏನು ಭಾವಿಸೋದು? ಎಲ್ಲ ಒಂದೇ, ಎಲ್ಲವೂ ಒಂದೇ. ಇಷ್ಟೇ ಗಟ್ಟಿ. ಒಂದು ಮಗುವಿಗೆ ನೀವು ಬಾಲ್ಯದಿಂದ ಇದನ್ನು ಕಲಿಸೋದಕ್ಕೆ ಆರಂಭ ಮಾಡಿದರೆ ಏನಾಗುತ್ತೆ ಅಂತ ನೋಡಿ. ಇಲ್ಲಿರೋದು ಎಲ್ಲವೂ ಒಂದೇ, ಇಲ್ಲಿ ಯಾವುದು ಬೇರೆ ಬೇರೆಯಾದದ್ದಲ್ಲ ಅಂತ ಅನ್ನಿಸೋದಕ್ಕೆ ಶುರುವಾದರೆ ಅವನಲ್ಲಿ ಏನು ಬೆಳೆಯುತ್ತೆ? ಸೃಷ್ಟಿಯ ಕುರಿತಾಗಿ ಒಂದು ಪ್ರೀತಿ ಬೆಳೀತಾ ಹೋಗುತ್ತೆ. ಯಾಕೆ? ನಮಗೆ ನಮ್ಮ ಮೇಲೆ ಬಹಳ ಪ್ರೀತಿ ಇರುತ್ತೆ. ನಮಗೆ ಪ್ರೀತಿ ಇರೋದು ನಮ್ಮ ಮೇಲೆ ಮಾತ್ರ. ಹೆಂಡತಿ ಮೇಲೆ ಪ್ರೀತಿ, ಗಂಡನ ಮೇಲೆ ಪ್ರೀತಿ, ಮಕ್ಕಳ ಮೇಲೆ ಪ್ರೀತಿ ಎಲ್ಲ ಸುಳ್ಳು ಅಂತ ಉಪನಿಷತ್ತು ಹೇಳುತ್ತೆ. ಆತ್ಮನಸ್ತು ಕಾಮಾಯ ಪ್ರಿಯಂ ಭವತಿ, ನ ಪತ್ನಿ ಕಾಮಾಯ ಪ್ರಿಯಂ ಭವತಿ, ನ ಪುತ್ರ ಕಾಮಾಯ ಪ್ರಿಯಂ ಭವತಿ. ಹೆಂಡತಿ ಇಷ್ಟವಾಗುತ್ತಾಳೆ, ಹೆಂಡತಿ ಉದ್ಧಾರ ಮಾಡೋದಕ್ಕಲ್ಲ, ನಮಗೆ ಸೌಖ್ಯ ಇದೆ ಅದರಲ್ಲಿ. ಹೆಂಡತಿಯ ನಡೆ ನುಡಿ, ಅವಳು ಕೊಡುವ ಸಹಕಾರ, ಅವಳ ಸೌಂದರ್ಯ ಇವೆಲ್ಲ ಸೇರಿ ನಮಗೊಂದು ಸೌಕರ್ಯ ಇದೆ, ಅಷ್ಟಕ್ಕಾಗಿ ಹೆಂಡತಿ ಪ್ರಿಯ ಆಗ್ತಾಳೆ. ಇಲ್ಲದೇ ಇದ್ದರೆ ಪ್ರೀತಿಸದ ಹೆಂಡತಿಯೂ ನಮಗೆ ಖುಷಿ ಕೊಡಬೇಕಾಗಿತ್ತು. ಹೆಂಡತಿಗಾಗಿಯೇ ಪ್ರೀತಿಸೋದಾದರೆ ಅವಳು ನಮಗೆ ಅನುಗುಣವಾಗಿರಲಿ ವಿರುದ್ಧವಾಗಿರಲಿ ಪ್ರೀತಿಸಬೇಕಾಗಿತ್ತು. ಹಂಗೆ ಯಾರದ್ದಾದರೂ ಬದುಕಿನಲ್ಲಿದೆಯಾ? ಇಲ್ಲ. ನಮಗೆ ಎಷ್ಟು ಸಹಕಾರಿಯಾಗುತ್ತಾರೋ ಅಷ್ಟು ಪ್ರೀತಿ. ಅಂದರೆ ನಾವು ಪ್ರೀತಿಸೋದು ನಮ್ಮನ್ನು, ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು.
ಈ ನಾವು ಅನ್ನೋದು ವಿಸ್ತಾರವಾದರೆ, ನಾನು ಅಂತ ಅನ್ನೋದು, ನಾನು ಅಂದರೆ ಏನು ಅಂದರೆ ಈ ದೇಹ, ನಾನು ಅಂದರೆ ಈ ದೇಹದೊಳಗಿರುವ ಮನಸ್ಸು ಅಷ್ಟೇ. ಅದಕ್ಕಿಂತ ಮುಂದೆ ಹೋಗಿಲ್ವಲ್ಲ ನಾವು. ಅಲ್ಲಿಂದ ಶುರುವಾಯಿತು. ನಾನು ಅಂದಾಗ ನನ್ನ ಮನಸ್ಸನ್ನು ಮುಟ್ಕೊಂಡ್ವಿ, ನಾನು ಅಂದಾಗ ನನ್ನ ದೇಹ ಅನ್ನಿಸ್ತು. ಮತ್ತೆ ನಾನು ಅಂತಂದಾಗ ಸ್ವಲ್ಪ ಮುಂದೋಯ್ತು. ನಮ್ಮ ಮನೆಗೆ ಏನಾದರೂ ಸಮಸ್ಯೆ ಆದರೆ, ಮನೆಗೆ ಯಾರಾದರೂ ಕಲ್ಲು ಹೊಡೆದ್ರೆ, ಗಾಜು ಹೊಡೆದ್ರೆ ತಲೆಗೆ ಕಲ್ಲು ಬಿದ್ದಷ್ಟೇ ಒದ್ದಾಡ್ತೀವಿ. ಯಾಕೆ? ನಾನು ವಿಸ್ತಾರವಾಗಿದೆ ಈಗ. ಮನೆಯೂ ನನ್ನದು, ಹಾಗಾಗಿ ಮನೆಯೂ ನಾನು. ಒಂದು 50 ಎಕರೆ ಜಾಗ ಇದೆ, ತೋಟ ಇದೆ. ತೋಟದಲ್ಲಿ ಏನಾದರೂ ಆದರೆ ವಿಲಿ 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 ಒದ್ದಾಡ್ತೀವಿ. ತೋಟ ಇದೆ, ಬೆಂಕಿ ಬಿದ್ದು ಮರ ಅಲ್ಲ ಸುಟ್ಟೋಯ್ತು ಅಂತ ಅಂದ್ಕೊಳ್ಳೋಣ. ಎಷ್ಟು ಒದ್ದಾಡ್ತೀವಿ ಅಂದರೆ ನನಗೇ ಏನೋ ಆಯಿತು ಅಂತ ಒದ್ದಾಡ್ತೀವಿ. ಹಾರ್ಟ್ ಅಟ್ಯಾಕು ಆಗ್ಬೋದು. ಗೋಳೋ ಅಂತ ಅಳ್ತೀವಿ. ನಿನಗೇನಾಯ್ತಯ್ಯ? ನಿನಗೇನಾದರೂ ಗಾಯ ಆಗಿದೆಯಾ ಬೆಂಕಿ ಬಿದ್ದು ಅಂದರೆ? ಇಲ್ಲ, ನನಗೇನೂ ಆಗಿಲ್ಲ, ಏನೂ ಆಗಿಲ್ಲ. ಮತ್ತ್ಯಾಕೆ? ನಾನು ವಿಸ್ತಾರ ಆಗಿದೆ. ನನ್ನ ಮನೆಗೆ ಏನಾದರೂ ಆದರೆ ನೋವಾಗತ್ತೆ, ನನ್ನ ತೋಟಕ್ಕೆ ಏನಾದರೂ ನೋವಾಗತ್ತೆ. ಯಾಕೆ? ಈ ನಾನು ಇದೆಯಲ್ಲ, ಅದು ಅಲ್ಲಿವರೆಗೆ ಹೋಗಿ ತಲುಪಿದೆ. ನಮ್ಮವರಿಗೆ ಏನಾದರೂ ಆದರೂ ನೋವಾಗತ್ತೆ, ನಮ್ಮ ಕುಟುಂಬದವರಿಗೋ, ನಮ್ಮ ಪ್ರೀತಿ ಪಾತ್ರರಾದ ಯಾರೋ ಮಿತ್ರರಿಗೋ, ನಾವು ಗೌರವಿಸುವ ಯಾರಿಗೋ ಏನೋ ಆದರೆ ನಾವು ನೋವು ಪಡ್ತೀವಿ. ನಿನಗೇನಾಯಿತು? ಏನಾಗಿಲ್ಲ. ಆದರೆ ಅಲ್ಲಾದದ್ದಕ್ಕೆ ನೀನು ಯಾಕೆ ನೋಯ್ತಾ ಇದ್ದಿ? ನಾನು ವಿಸ್ತಾರ ಆಗಿದೆ ಅಲ್ಲಿ, ಅದೂ ನಾನು, ಅವರೆಲ್ಲ ಸೇರಿ ನಾನು ಅಂತ ಅನ್ನಿಸಿದೆ. ಇದೇ ಈ ನಾನು ಅನ್ನೋದನ್ನು ಎಷ್ಟನ್ನು ಸೇರಿಸಿ ನಾನು ಅಂತ ಬೆಳೆಸ್ಕೊಂಡು ಹೋಗ್ತೀವಿ ಬದುಕಲ್ಲಿ ಅಂತ ನೋಡಿ. ಬಹಳ ಬಹಳ ವಿಸ್ತಾರ ಇದೆ. ನಮ್ಮ ವೃತ್ತಿ, ನಮ್ಮ ಪ್ರಮೋಷನ್ನು ಎಲ್ಲ ನಾನು ಆಗಿದೆ, ಎಲ್ಲವೂ ನಾನು ಆಗಿದೆ. ನಾವು ಕೆಲಸ ಮಾಡ್ತಾ ಇದ್ದಂಥ ಸಂಸ್ಥೆ ಮುಚ್ಚೋಗತ್ತೆ ಅಂದರೆ ಅಯ್ಯೋ ಅಂತ ಅಳ್ತೀವಿ. ಆ ಸಂಸ್ಥೆನ ಹೇಗಾದರೂ ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನಿಸ್ತೀವಿ. ಯಾಕೆ? ನಿನ್ನ ದೇಹಕ್ಕೇನಾದರೂ ಆಗಿದೆಯಾ ಅದರಿಂದ? ಇಲ್ಲ. ಮತ್ತ್ಯಾಕೆ ಉಳಿಸ್ಕೊಳ್ತಿ? ನಾನು ವಿಸ್ತಾರ ಆಗಿದೆ. ಅಂದರೆ ಇವನ್ನೆಲ್ಲ ಪ್ರೀತಿಸೋದಕ್ಕೆ ಆರಂಭ ಮಾಡ್ತೀವಿ ಬದುಕಿನಲ್ಲಿ. ಮಗುವಿಗೆ ಈ ನಾನುವಿಗೆ ಇಷ್ಟೇ ವ್ಯಾಪ್ತಿಯಲ್ಲ ಅಂತ ಕಲಿಸ್ಬೇಕು. ಮಗು ತಾನೇ ನೋಡ್ತಾ ಕಲಿಯತ್ತೆ. ಅದಕ್ಕೆ ಮೊದಲು ನಾನು ಅಂತಂದಾಗ ಎಲ್ಲ ನಾನು ಅಂತ ಗೊತ್ತಾಗಿಲ್ಲ. ಅದಕ್ಕೆ ನಾನು ಅಂತಂದಾಗ ಅದು ಮಾತ್ರ ಅಂತ ಅಂದ್ಕೊಂಡಿದೆ. ಸ್ವಲ್ಪ ದಿನ ಆದ ಮೇಲೆ ಅದಕ್ಕೆ ಕಲಿಸ್ಬೇಕು ನಾವು. ಇದು ನಮ್ಮ ಮನೆ, ಇದು ಅವರ ಮನೆ, ಇದನ್ನು ಪ್ರೀತಿಸಬೇಕು ಅಂತ ಕಲಿಸ್ತೀವಿ. ಇಲ್ಲದೇ ಇದ್ರೆ ಅದಕ್ಕೆ ಆ ವ್ಯತ್ಯಾಸ ಗೊತ್ತಿಲ್ಲ. ಅದಾದ ಮೇಲೆ ಇದು ನಮ್ಮ ತೋಟ, ಇದು ನಮ್ಮ ಹೊಲ, ಇದು ನನ್ನದು ಅಂತ ಕಲಿಸ್ತೀವಿ. ನಿಧಾನವಾಗಿ ಅದು ಗೊತ್ತಾಗ್ತಾ ಹೋಗಿ ಅದರ ನಾನು ವಿಸ್ತಾರವಾಗತ್ತಲ್ಲ. ಆರಂಭದಿಂದ ಎಲ್ಲವೂ ನಾನು ಅನ್ನುವ ತತ್ವವನ್ನು ಅದಕ್ಕೆ ಕಲಿಸೋದಕ್ಕೆ ಆರಂಭ ಮಾಡಿದ್ರೆ, ಎಲ್ಲವನ್ನೂ ಅದು ಪ್ರೀತಿಸೋದಕ್ಕೆ ಆರಂಭ ಮಾಡಿದ್ರೆ, ಎಲ್ಲರನ್ನೂ ಮತ್ತು ಎಲ್ಲವನ್ನು, ಅದು ವಸ್ತು ಇರಬಹುದು, ಅದೊಂದು ಸ್ಥಳ ಇರಬಹುದು, ಅದೊಂದು ರಸ್ತೆ ಇರಬಹುದು, ಇಡೀ ಜಗತ್ತನ್ನು ಹೇಗೆ ಪರಿವರ್ತಿಸುವ ಒಂದು ಅದ್ಭುತವಾದ ಅಂಶ ಅದ್ವೈತದಲ್ಲಿದೆ ಅಂತ ಅಂದರೆ ಬಹಳ ಸಣ್ಣದಕ್ಕೆ ಎಳೆದು ತಂದೆ ಅಂತ ಅನ್ನಿಸಬಹುದು. ಆದರೆ ಇವತ್ತಿನ ಜಗತ್ತಿಗೆ ಈ ಅದ್ವೈತ ಬೇಕಾಗಿದೆ. ಹಾಗಾಗಿ ಹೇಳ್ತಾ ಇದ್ದೇನೆ. ನಮ್ಮ ತಲೆ ಮೇಲೆ ಕಸ ಹಾಕ್ಕೋತೀವ, ತಿಂದು ಪ್ಲಾಸ್ಟಿಕ್ ಕವರ್ನ ತೆಗೆದು ತಲೆ ಮೇಲೆ ಹಾಕ್ಕೊಳ್ಳೋ ಅಭ್ಯಾಸ ಇದೆಯಾ? ಇಲ್ಲ. ಯಾಕೆ? ನಾನು ಹಾಗಿರಬಾರದು ಅಂತ, ನನ್ನ ಮೇಲೆ ಬೀಳಬಾರ್ದು ಅಂತ. ಈಗ ರಸ್ತೆಯೂ ನಾನು ಅಂತ ಒಂದು ಮನುಷ್ಯನಿಗೆ ಅನ್ನಿಸಿದರೆ ರಸ್ತೆ ಮೇಲೆ ಕಸ ಹಾಕ್ತಾನ ಹೇಳಿ ಅಂತ. ಸೃಷ್ಟಿಯನ್ನು ಹಾಳು ಮಾಡುವ ಯಾವ ಕ್ರಿಯೆಗೂ ಮನುಷ್ಯ ಮುಂದಾಗೋಲ್ಲ. ಅದ್ವೈತ ತತ್ವ ಅನುಭವಿಸೋದಕ್ಕೆ ಶುರು ಮಾಡಿದರೆ, ಭಾವಿಸೋದಕ್ಕೆ, ಅರ್ಥ ಆಗೋ ವಿಷಯ ಬಿಟ್ಬಿಡಿ. ರಸ್ತೆಯು ನಾನು ಒಂದಾಗುವುದು ಹೇಗೆ ಅದೆಲ್ಲ ಬಿಟ್ಬಿಡಿ, ಆಮೇಲೆ ನೋಡೋಣ. ಅದನ್ನ ಸಾಕಷ್ಟು ಗ್ರಂಥಾಧ್ಯಯನ ಆದಮೇಲೆ ತೀರ್ಮಾನ ಮಾಡೋಣ. ಅದನ್ನ ಇಷ್ಟೇ ಭಾವಿಸಿ, ನಾನು ಬೇರೆಯಲ್ಲ, ರಸ್ತೆ ಬೇರೆಯಲ್ಲ ಅಂತ ಭಾವಿಸೋದಕ್ಕೆ ಕಲಿಸಿ. ಸೃಷ್ಟಿಯನ್ನು ಮನುಷ್ಯ ಹಾಳು ಮಾಡೋದಿಲ್ಲ ಅಂತ. ಇಡೀ ಪ್ರಪಂಚ ಚೆನ್ನಾಗಿರೋದಕ್ಕೆ ಒಂದೇ ಒಂದು ಸೂತ್ರ ಸಾಕು. ಯಾವುದು? ಅದ್ವೈತ. ಇದನ್ನು ನೀವು ಎಷ್ಟು ಬೇಕಿದ್ರೂ ವಿಸ್ತಾರ ಮಾಡಿ ಅರ್ಥ ಮಾಡಿಕೊಳ್ಬೋದು. ಜೀವನ ಸಾಫಲ್ಯಕ್ಕೆ ಶಾಂಕರ ಸೂತ್ರ ಅಂತ ಅಂದರೆ ಮೊಟ್ಟ ಮೊದಲು ನೆನಪಿಸಿಕೊಳ್ಳಬೇಕಾದದ್ದು ಯಾವುದು ಅಂದರೆ ಈ ಅದ್ವೈತವನ್ನು ಅಂತ. ಅದ್ವೈತ ಅಂತ ಅಂದ ಕೂಡಲೇ ಭಯ ಬಿದ್ದು ಅರ್ಥವಾಗದ್ದು
ನಮಗೆ ನಿಲುಕದ್ದು ಅಂತ ಅಂದುಕೊಂಡು ಕುಳ್ತಿದ್ದೀವಲ್ಲ, ಬಹಳ ಸರಳ ಇದೆ ಅಂತ. ಎಲ್ಲದು ನನ್ನದು ಅಂತ ಅನ್ಕೋ. ಯಾಕೆಂದರೆ ಎಲ್ಲವೂ ನನ್ನದು ಅಂತ ದೊಡ್ಡವರು ಹೇಳಿದ್ದಾರೆ, ಈಗಷ್ಟೇ ಸಾಕು. ದೊಡ್ಡವರು ಹೇಳಿದ್ದಾರೆ ಎಲ್ಲ ಒಂದೇ ಅಂತ. ಭೇದ ಇದೆಯೋ ಭೇದ ಇಲ್ವೋ ಅದೇ ಬೇಕಾಗಿಯೇ ಇಲ್ಲ, ಭಾವಿಸುವುದಕ್ಕೆ ಆರಂಭಿಸು ಅಂತ. ಈ ಸೂತ್ರ ನಮ್ಮ ಜೀವನ ಸಾಫಲ್ಯಕ್ಕಲ್ಲ, ಇದು ಜಗತ್ತಿನ ಸಾಫಲ್ಯಕ್ಕೆ ಸೂತ್ರವಾಗಿ ಪರಿಣಮಿಸುತ್ತೆ. ಭಗವತ್ಪಾದರು ಕೊಟ್ಟ ಅದ್ವೈತ ತತ್ವ ಅಂತ. ಅದ್ವೈತಾನುಯಾಯಿಗಳಾಗಿ, ಅದ್ವೈತ ಮತಾನುಲಂಬಿಗಳಾಗಿ ಜಗತ್ತಿಗೆ ನಾವು ಹೇಳಬೇಕಾಗಿರೋದು ಇದು ಅಂತ. ಈ ತತ್ವವನ್ನು ಅವಲಂಬಿಸಿ ನಮ್ಮ ಗುರುಗಳು ಕೊಟ್ಟಿದ್ದಾರೆ ಅಂತ ಅಲ್ಲ, ನಿಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ, ನಿಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ. ಈ ಅದ್ವೈತವನ್ನು ನಾನು ಹೇಳಿದೆ, ಭಾವಿಸಿ ಅನುಭವಿಸಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇದು ಭಗವತ್ಪಾದರಿಗೂ ತಿಳಿದಿದೆ. ಹಾಗಾಗಿ ಈ ತಿಳುವಳಿಕೆ ಬರುವ ಮೊದಲಿನ ಬದುಕಿದೆಯಲ್ಲ, ಆ ಬದುಕು ಹೇಗೆ ಇರಬೇಕು ಅಂತ ಅವರು ಹೇಳ್ತಾ ಹೋಗ್ತಾರೆ. ಉಪದೇಶ ಪಂಚಕದಲ್ಲಿ 40 ಸೂತ್ರಗಳಿವೆ. ಅದರಲ್ಲಿ ಈ 3 ದಿನದಲ್ಲಿ 40 ಮುಟ್ಟೋದಕ್ಕಾಗೋದಿಲ್ಲ, 40 ಹೇಳಬೇಕಾಗಿಯೂ ಇಲ್ಲ. ಕೆಲವನ್ನು ನೆನಪಿಸಿಕೊಂಡ್ರೆ ಸಾಕು. ಅದು ಆರಂಭ ಆಗೋದು ವೇದೋ ನಿತ್ಯಮಧೀಯತಾಂ ಅಂತ ಆರಂಭಿಸ್ತಾರೆ ಅದನ್ನು ಭಗವತ್ಪಾದರು. ವೇದ ನಿತ್ಯಂ ಅಧೀಯತಾಂ, ಪ್ರತಿನಿತ್ಯ ವೇದವನ್ನು ಅಧ್ಯಯನ ಮಾಡಿ ಅಂತ. 3 ಅಂಶ ಇದೆ. ವೇದ ಅಂತ ಒಂದು, ನಿತ್ಯ ಅಂತ ಒಂದು, ಅಧ್ಯಯನ ಅಂತ ಒಂದು. 3 ಶಬ್ದಗಳು ಈ ಸೂತ್ರದಲ್ಲಿ ಕಾಣಸಿಗತ್ತೆ. ನಿತ್ಯ ಅಂತ ಅಂದರೆ ಪ್ರತಿದಿನ ಅಂತ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದೀವಿ. ನಿತ್ಯ ಅಂದರೆ ಪ್ರತಿಕ್ಷಣ ಅಂತ ಅರ್ಥ. ನಿತ್ಯ ಅಂದರೆ ಪ್ರತಿಕ್ಷಣ ಅಂತ. ಪ್ರತಿಕ್ಷಣವು ವೇದವನ್ನು ಅಧ್ಯಯನ ಮಾಡಿ. ವೇದ ಅಂದರೆ ನಮಗೆ ಗೊತ್ತು, ಮಂತ್ರಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತೆಲ್ಲ ಇದೆ. ಇದನ್ನು ಪ್ರತಿಕ್ಷಣವೂ ಅಧ್ಯಯನ ಮಾಡಿ ಅಂದರೆ ಮತ್ತು ವೃತ್ತಿ ಮಾಡೋರು ಯಾರು? ಮತ್ತು ಸಂಸಾರ ಮಾಡೋರು ಯಾರು ಅಲ್ವಾ? ಪ್ರವಚನ ಮಾಡೋರು ಯಾರು? ವೇದವನ್ನೇ ಅಧ್ಯಯನ ಮಾಡ್ತಾ ಇರೋದು ಅಂದರೆ ಹೇಗೆ ಅಂದರೆ ಆ ಅರ್ಥದಲ್ಲಿ ಅಲ್ಲ. ವೇದವನ್ನು ಪಠಿಸಿ ಅಂತಲ್ಲ ಅವ್ರು ಹೇಳ್ತಾ ಇರೋದು, ಅಧ್ಯಯನ ಮಾಡು ಅಂತ ಹೇಳ್ತಾ ಇದ್ದಾರೆ. ವೇದವನ್ನು ನಿತ್ಯವೂ ಅಧ್ಯಯನ ಮಾಡು ಅಂತ. ಪಠನ ಅಧ್ಯಯನಕ್ಕೆ ವ್ಯತ್ಯಾಸ ಇದೆ. ಪಠಣ ಅಧ್ಯಯನದ ಒಂದು ಭಾಗ, ಅದರ ಉಚ್ಚಾರಣ ಅಂತ ಇದೆಯಲ್ಲ, ಗುರುಚ್ಚಾರಣ ಪೂರ್ವಕ ಅನುಚ್ಚಾರಣ ಅಂತ ಹೇಳ್ತೀವಲ್ಲ, ಉಚ್ಚರಿಸೋದು, ಪುನರುಚ್ಚರಿಸೋದು ಅಥವಾ ಮತ್ತೆ ಮತ್ತೆ ನಾವು ಹೇಳಿಕೊಳ್ಳೋದಿದೆಯಲ್ಲ, ಅದು ಒಂದು ಅಧ್ಯಯನದ ಒಂದು ಭಾಗ. ಅದರ ನಿಜವಾಗಿ ಅಧ್ಯಯನ ಅಂದರೆ ಯಾವುದು ಅಂತ ಅಂದರೆ ಅದರತ್ತ ಸಾಗಬೇಕು ಅಂತ. ಅಯನಂ ಅಂತ. ಅಯನ ಅಂದರೆ ಸಾಗುವಿಕೆ, ಪ್ರಯಾಣ. ರಾಮಾಯಣ ಅನ್ನೋದ್ರಲ್ಲಿ ಇದೆಯಲ್ಲ ಅಯನ ಅಂತ. ದಕ್ಷಿಣಾಯನ, ಉತ್ತರಾಯಣ ಅಂತೆಲ್ಲ ಹೇಳ್ತೀವಲ್ಲ, ಅದು ಸಾಗುವಿಕೆಯನ್ನು ಹೇಳುತ್ತೆ, ಮಾರ್ಗವನ್ನು ಹೇಳುತ್ತೆ. ಕ್ರಿಯೆಯೂ ಆಗಬಹುದು, ಕ್ರಿಯೆಗೆ ಸಹಕಾರಿಯಾದ ದಾರಿಯೂ ಆಗಬಹುದು. ಅದನ್ನು ಅಧಿಕರಿಸಿ ಸಾಗು ಅಂತ. ಅಧ್ಯಯನ ಅಂದರೆ ವೇದವನ್ನು ಅಧಿಕರಿಸಿ ನೀನು ಪ್ರಯಾಣ ಮಾಡು ಅಂತ. ಏನದು ವೇದ ಅಂದರೆ? ಅದರತ್ತ ಹೋಗಬೇಕು ಅಂತ ಒಂದು ಅರ್ಥ ಆದರೆ, ಅದನ್ನು ಬಳಸಿ ಸಾಗಬೇಕು ಅಂತ ಇನ್ನೊಂದು ಅರ್ಥ. ಅಂದರೆ ವೇದ ದಾರಿ, ವೇದ ಗುರಿ, 2 ಅರ್ಥ ಬರುತ್ತೆ ಇದಕ್ಕೆ. ವೇದ ಅಂತ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೇಳ್ತೀವಲ್ಲ, ಇದೇ ವೇದ. ಮತ್ತು ಇದೇ ವೇದ ಅಲ್ಲ ಅಂತ 2 ಹೇಳಬೇಕಾಗುತ್ತೆ. ಇದೇ ವೇದ ಮತ್ತು ಇದೇ ವೇದ ಅಲ್ಲ ಅಂತ ಹೇಳಬೇಕಾಗತ್ತೆ. ಹಾಗಂದ್ರೆ ಏನು ಅಂತ ಅಂದರೆ, ನಾನು ಅದಕ್ಕೆ ಹೇಳಿದ್ದು, ಇದು ದಾರಿಯೂ ಹೌದು, ಇದು ಗುರಿಯೂ ಹೌದು ಅಂತ. ದಾರಿಯೂ ಹೌದು ಅಂತಂದಾಗ ಇದೇ ವೇದ, ಗುರಿಯೂ ಹೌದು ಅಂತಂದಾಗ ಇದು ಏನನ್ನೋ ತೋರಿಸಿಕೊಡತ್ತಲ್ಲ, ಅದು ವೇದ. ಅದು ವೇದ ಅಂದರೆ ಒಂದು ದಾರಿಲಿ ನಿಂತ್ಕೊಂಡು 2 ದಾರಿ ಇರುತ್ತೆ, ಹೋಗ್ತಾ ಇರ್ತೀವಿ ಯಾವುದೋ ಊರಿಗೆ, 2 ಕವಲಿದೆ. ಅಲ್ಲಿ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಿಲ್ಲ, ಬೋರ್ಡ್ ಇಲ್ಲ. ಆಗ ಅಲ್ಲಿ ಇರೋನ ಹತ್ರ ಕೇಳ್ತೀವಿ, ಗ್ಲಾಸ್ ಇಳಿಸಿ ಕಾರಿಂದ, ಏನಂತ? ಹಾಸನನಾ ಅಂತ ಕೇಳ್ತೀವಿ.
ನಾವೊಂದು ಕಡೆ ರಸ್ತೆ ಕಡೆ ತಿರ್ಕೊಂಡು ಹಾಸನ ಅಂತ ಹೇಳ್ತಾನೆ ಅವನು. ನಾವು ಕೇಳಿದ್ದು ಹಾಸನವ ಅಂತ ಯಾವುದನ್ನ? ನಮ್ಮ ಎದುರು ಬಿದ್ದಿರುವ ರಸ್ತೆಯನ್ನು ಹಾಸನವ ಅಂತ. ಅವನೂ ಹೇಳ್ದ ಹಾಸನ ಅಂತ. ನಮ್ಮಿಬ್ಬರಿಗೂ ಗೊತ್ತಿದೆ ಅದು ಹಾಸನ ಅಲ್ಲ ಅಂತ. ಆಶಯ ಏನು? ಇದು ಹಾಸನಕ್ಕೆ ಕರೆದುಕೊಂಡು ಹೋಗತ್ತಾ ಅಂತ ಕೇಳಿದ್ವಿ. ಅವನು ಈ ದಾರಿಲಿ ಹೋದ್ರೆ ಹಾಸನ ತಲುಪ್ತೀರಿ ಅಂತ ಹೇಳ್ದ. ವೇದ ಅಂತ ಅಂದರೆ ಅದು ವೇದವಾ? ಹೌದು ವೇದ. ಯಾಕೆ? ಅದು ವೇದದೆಡೆಗೆ ಕರೆದುಕೊಂಡು ಹೋಗತ್ತೆ ಅಂತ. ವೇದ ಅಂದರೆ ಏನು ಆಗಿದ್ರೆ? ವೇದ ಅಂದರೆ ಅರಿವು ಅಂತ ಕರೆದ್ರು, ಜ್ಞಾನ ಅಂತ. ವೇದ ಅಂದರೆ ಜ್ಞಾನ ಅಂತ. ಜ್ಞಾನ ಅಂದರೆ ನಾಲೆಡ್ಜ್ ಅಂತ ಅಷ್ಟೇ ಅರ್ಥ ಅಲ್ಲ ನಮ್ಮಲ್ಲಿ ಜ್ಞಾನ ಶಬ್ದಕ್ಕೆ. ನಮ್ಮ ಎಲ್ಲ ಶಬ್ದಗಳು ದಾರಿಯನ್ನೂ ಗುರಿಯನ್ನು, ದಾರಿಯನ್ನೂ ಗುರಿಯನ್ನು ಹೇಳ್ಕೊಂಡು ಬಂದಿವೆ. ಹೋಗ್ತಾ ಹೋಗ್ತಾ ಗುರಿ ಕೈ ಬಿಟ್ಬಿಟ್ಟಿದ್ದೀವಿ, ದಾರಿಗೆ ಅದನ್ನು ಹಾಕ್ಕೊಂಡ್ಬಿಟ್ಟಿದ್ದೀವಿ. ಬೋರ್ಡ್ ಅಲ್ಲಿಗೆ ನೆಟ್ಟಿದೆ, ಬೋರ್ಡ್ ಅಲ್ಲಿಗೆ ನೆಟ್ಟಿದೆ. ಅಲ್ಲ ರೀ, ಬೋರ್ಡ್ ಇಲ್ಲಿದೆ, ನೀವು ಆ ಕಡೆ ಹೇಳಿದರೆ ಹಾಸನ ಅಂತಿದೆ ನೋಡಿ ಬೋರ್ಡ್ ಅಂತ. ಅಲ್ಲ, ಅದು ಆ ಕಡೆ ತಿರ್ಕೊಂಡಿದೆ ನೋಡಿ, ಹಂಗೆ ಹೋಗಬೇಕು ಅಂತ ಹೇಳ್ತಾ ಇದೆ ಅಂತ. ಅದೆಲ್ಲ ಇಲ್ಲ. ಹಾಸನ ಅಂತ ಬರೆದಿರೋದ್ರಿಂದ ಬೆಂಗಳೂರಲ್ಲೇ ಹಾಸನ ಅಂತ ಬೋರ್ಡ್ ಇರುತ್ತೆ ಇಲ್ವಾ? ಬೆಂಗಳೂರಲ್ಲೇ ಹಾಸನ ಅಂತ ಬೋರ್ಡ್ ಇರುತ್ತೆ, ಹಾಸನದಲ್ಲಿ ಬೆಂಗಳೂರು ಅಂತ ಬೋರ್ಡ್ ಇರುತ್ತೆ. ಹಾಗಾಗಿ ಬೋರ್ಡ್ ಎಲ್ಲಿದೆಯೋ ಅದೇ ಆ ಊರು ಅಂತ ಅಂದ್ಕೊಂಡ್ರೆ ಇಲ್ಲ. ನೀನು ಮಾರ್ಕ್ ಗಮನಿಸಬೇಕು, ಅದು ಆ ಕಡೆ ತಿರುಗಿ ತೋರಿಸ್ತಾ ಇದೆ, ಹಿಂಗೆ ಹೋದ್ರೆ ಅಂತ. ಜ್ಞಾನ ಅಂತ ಅಂದರೆ ನಾಲೆಡ್ಜ್ ಅಂತ ಅಂದ್ಕೊಂಡ್ಬಿಟ್ವಿ, ಅರಿವು ಅಂತ. ಅಲ್ಲ, ಜ್ಞಾನ ಅಂದರೆ ಭಗವಂತ ಅಂತ ಕರೆದು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ನಾವು ಹೋಗಿ ಸೇರಬೇಕಾದ ಒಂದು ಚೈತನ್ಯ ಇದೆ, ದಿವ್ಯ ಚೈತನ್ಯ ಇದೆ, ಅದು ಜ್ಞಾನ ಅಂದರೆ ಅಂತ. ಮತ್ತು ಇದೆಲ್ಲ ಏನು? ಇದು ದಾರಿ. ಹಾಗಾಗಿ ವೇದ ಅಂತ ಅಂದರೆ ಅದು, ಮತ್ತು ಅಲ್ಲಿಗೆ ಕರೆದೊಯ್ಯುತ್ತಲ್ಲ ಅದನ್ನು ಅದೇ ಹೆಸರಿನಿಂದ ಕರೆದ್ವಿ. ಹಾಗಾಗಿ ಇದು ವೇದವಾ? ಇವುಗಳೇ ವೇದ. ಮತ್ತು ಇವುಗಳೇ ವೇದವಾ? ಅಲ್ಲ, ವೇದ ಬೇರೆ ಇದೆ ಅಂತ ಭಗವತ್ಪಾದರು ಹೇಳಿದ್ರು. ವೇದೋ ನಿತ್ಯಮಧೀಯತಾಂ. ಪ್ರತಿ ಕ್ಷಣವೂ ಅದನ್ನು ಅಧ್ಯಯನ ಮಾಡು ಅಂದರೆ ಅರ್ಥ ಹೋಗು ಅಂತ. ಗುರಿ ಯಾವುದಿರಲಿ ಬದುಕಿನಲ್ಲಿ ಅಂತ ಅಂದರೆ ನಾವು ಮೊದಲು ನೆನಪಿಸಿಕೊಂಡುವಲ್ಲ ಮಗುವಿನ ಉದಾಹರಣೆಯೊಂದಿಗೆ, ದಾರಿಯೇ ಅಲ್ಲ ಅಂತ ಗೊತ್ತಿರಬೇಕು, ಗುರಿ ಬೇರೆ ಇದೆ ಅಂತ ಗೊತ್ತಿರಬೇಕು. ನಾವು ಹೋಗ್ತಾ ಇರೋದು ದಾರಿಯಲ್ಲಿ ಅಂತ ಗೊತ್ತಿರಬೇಕು. ಹಾಗಾಗಿ ಪ್ರತಿ ಕ್ಷಣವೂ ವೇದಾಧ್ಯಯನ ಮಾಡು ಅಂತ ಅಂದರೆ ಗುರಿಯ ನೆನಪಿರಲಿ ಅಂತ. ಗುರಿಯ ನೆನಪಿರಲಿ ಅಂತ. ಕಗ್ಗದಲ್ಲಿ DVG ಅವರು ಒಂದು ಹೇಳ್ತಾರಲ್ಲ, ವಾಕ್ಯ ನೆನಪಾಗ್ತಾ ಇಲ್ಲ. ಊರ ನೆನಪೇ ಊರ ನೆನಪೇ ಬಲವೋ ಮಂಕುತಿಮ್ಮ ಅಂತ. ಊರಿನ ನೆನಪೇ ಇಲ್ಲದೆ ಇದ್ದರೆ ಊರಿಗೆ ಹೋಗೋಕ್ಕಾಗೋಲ್ಲ ಅಂತ. ಒಂದು ಊರಿಗೆ ಹೋಗಬೇಕಿದೆ, ನಮ್ಮೂರಿಗೆ ಹೋಗಬೇಕಿದೆ, ನಾವೆಲ್ಲಿಗೋ ಹೋಗಬೇಕಿದೆ ಅಂತ ಅಂದರೆ ಏನಿರಬೇಕು ಅಂದರೆ ಊರ ನೆನಪು ಇರಬೇಕು. ಊರ ನೆನಪು ಪ್ರತಿಕ್ಷಣವೂ ಇರಬೇಕು. ಹೋಗಬೇಕು 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 ಅನ್ನುವ ಯೋಚನೆ ನಿರಂತರವಾಗಿರಬೇಕು. ಅವಾಗದ ಅದಮ್ಯವಾದ ಯೋಚನೆ ಆಗುತ್ತೆ. ನಿರಂತರವಾಗಿ ಯೋಚನೆ ಇರಬೇಕು. ಆ ನೆನಪು ಸ್ಥಾಯಿಯಾಗಿರಬೇಕು. ಅದಿಲ್ಲ ಅಂದರೆ ನೀವೆಲ್ಲಿಗೂ ಹೋಗಲಾರಿರಿ, ಇದ್ದಲ್ಲೇ ಇದ್ದು ಬಿಡ್ತೀರಿ, ಎಲ್ಲಿದ್ದೀರೋ ಅಲ್ಲೇ ಕಳೆದು ಹೋಗುತ್ತೀರಿ ಅಂತ. ಹಾಗಾಗಿ ಆ ಅನುಸಂಧಾನ ಬೇಕು, ನೆನಪು ಬೇಕು. ವೇದೋ ನಿತ್ಯ ಮಧೀಯತಾಂ ಅಂತ ಅಂದರೆ ಗುರಿ ನೆನಪಿರಲಿ ಸದಾ ಅಂತ. ಸಾಗಿ ತಲುಪಬೇಕಾದ್ದೊಂದಿದೆ, ಇಲ್ಲೇ ಅಲ್ಲ, ಇಲ್ಲಿ ಇರೋಕ್ಕೆ ಬಂದಿಲ್ಲ, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಈ ಮಾತೆಲ್ಲ ಸುಮ್ಮನೆ ಕಿವಿಲಿ ಕೇಳಿಸ್ಕೊಂಡಿದ್ದೀವಿ. ಇಲ್ಲಿರುವುದು ಸುಮ್ಮನೆ ಅಂತ ಹೇಳಿದಾರಲ್ಲ, ಸುಮ್ಮನೆ ಕೇಳಿಸ್ಕೊಂಡಿದ್ದೀವಿ ನಾವು. ಮತ್ತು ಇದೆಲ್ಲ ನಮಗೆ ಭಯ ಆಗತ್ತೆ. ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಯತ್ನ ಪಡೋಲ್ಲ ಅಂದರೆ ಹಂಗೆ ಹೇಳಿದ್ದಾರೆ ಅಷ್ಟೇ. ಯಾಕೆ ಅಂದರೆ ನಮಗೆ ಒಂದು ಭಯ ಇದೆಯಲ್ಲ, ಕೈಲಿದ್ದ ಚಾಕಲೇಟನ್ನು ಬಿಡಬೇಕಾಗತ್ತೆ ಅಂತ ಒಂದು ಭಯ ಇದೆಯಲ್ಲ. ಈ ಭಯ ನಮಗೆ ಇದು ಯಾವುದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇದ್ದಂತೆ ಮಾಡಿಬಿಟ್ಟಿದೆ. ವಾಸ್ತವ ಹಾಗಿಲ್ಲ. ಅನುಭವಿಸಬೇಡಿ ಅಂತ ಹೇಳಿಲ್ಲ ಯಾವುದನ್ನು. ಈ ಬದುಕನ್ನು ಅನುಭವಿಸಬಾರದು ಅಂತ ಹೇಳಿಲ್ಲ. ಎಲ್ಲರೂ ಸನ್ಯಾಸಿಗಳಾಗಿ ಅಂತ ಭಗವತ್ಪಾದರು ಎಲ್ಲಿ ಹೇಳಿದ್ದಾರೆ? ಎಲ್ಲೂ ಹೇಳಿಲ್ಲ. ಸನ್ಯಾಸ
ನಿನ್ನನ್ನು ಬಹಳ ಬೇಗ ತಲುಪಿಸತ್ತೆ ಅಂತ ಹೇಳಿದ್ದಾರೆ. ಬಹಳ ಸುಲಭದ ದಾರಿ ಅಂತ ಹೇಳಿದ್ದಾರೆ. ಕಷ್ಟಪಡಬೇಕಾಗಿಲ್ಲ. ನೀನು ಹಿಡಿದುಕೊಂಡ ಹಾದಿ ಬಹಳ ದೀರ್ಘಕಾಲ ಬೇಕಾಗತ್ತೆ. ಊರು ತಲುಪೋದಕ್ಕೆ ಬಹಳ ಕಷ್ಟ ಇದೆ, ಏನೇನೋ ಸಮಸ್ಯೆಗಳಿವೆ. ನೋಡಿ, ಇದೊಂದು ದಾರಿ ಇದೆ, ಇಲ್ಲಿದ್ರೆ ನೀನು ಸೀದಾ ತಲುಪ್ಬೋದು ಅಂತ ಹೇಳಿದ್ದಾರೆ. ಬೇಡ ಅಂತ ನನ್ನ ಗೆಳೆಯರೊಬ್ಬರಿದ್ದಾರೆ, ದೊಡ್ಡ ಸಾಹಿತಿಗಳು. ಅವ್ರು ಹಾಗೆ ಇದು ಭಾಳ ಬೇಗ ಈ ರೋಡಲ್ಲಿ ಹೋದರೆ ಬಹಳ ಬೇಗ ಊರಿಗೆ ತಲುಪೋದು, ಹೈವೇ 3 ಅವರ್ಸಲ್ಲಿ ಹೋಗ್ಬಿಡ್ತೀವಿ ಅಂದರೆ ಬೇಡ ಅಂತಾರೆ ಅವರು. ಇಲ್ಲ, ಬೇಡ ಅಂತ, ಯಾವ್ದಾದ್ರು ಸಣ್ಣ ದಾರಿ ಇದ್ದರೆ ಹೇಳಿ ಅಂತ. ಯಾಕೆ ಅಂದರೆ ಊರೊಳಗೆ ಹೋಗಿ ಕೆರೆ ಒಳಗೆ ಹೋಗಿ ನನಗೇನು ಕೆಲಸ ಇಲ್ಲ ಅಲ್ಲಿ ಹೋಗಿ ಮಾಡೋದಕ್ಕೆ. ನನಗೆ ಬೆಳಗ್ಗೆ ಇಲ್ಲಿಂದ ಬಿಟ್ಟಿದ್ದೀನಿ, ನನಗೆ ರಾತ್ರಿ ಬೆಂಗಳೂರು ತಲುಪಿದ್ರೆ ಸಾಕು. ಅಲ್ಲಿ ಏನೂ ಹೋಗಿ ಕಡಿಯೋದು ಹೊಸದಿಲ್ಲ. ಅದರ ಬದಲು ಯಾವುದೋ ಸಣ್ಣ ಊರಲ್ಲಿ ಹೋಗಿ ಅಲ್ಲಿ ನಿಲ್ಲಿಸಿ ಇಲ್ಲಿ ನಿಲ್ಲಿಸಿ ಅಲ್ಲಿ ಟೀ ಕುಡಿದು ಇಲ್ಲಿ ಕಾಫಿ ಕುಡಿದು ಅಲ್ಲಿ ಹೊಲ ಏನಿದೆ ಅಂತ ನೋಡಿ ನಾನು ಆರಾಮಾಗಿ ಹೋಗ್ತೀನಿ ನೋಡಿಕೊಂಡು ಅಂತ, ಆರಾಮಾಗಿ ಹೋಗ್ತೀನಿ ಅಂತ. ನಾವು ಗಡಿಬಿಡಿಯಿಂದ 3 ಅವರ್ಸಿಗೂ ತಲುಪಿಬಿಟ್ಟೆ, 2.5 ತಲುಪಿಬಿಟ್ಟೆ ಅಂತ ಹೇಳ್ಕೊಳ್ತೀವಲ್ಲ, ಆಮೇಲೆ ಅಲ್ಲೇನು ಮಾಡೋದೇನು ಇರೋಲ್ಲ. ಎಲ್ಲಿ ಹೋಗಿರ್ತೀವೋ ಅಲ್ಲಿ ಏನೂ ಮಾಡೋಲ್ಲ ಕೆಲಸ. ಆ ಕಡೆ ಇದು ಅನುಭವಿಸೋಲ್ಲ, ಅಲ್ಲಿ ಹೋದ್ಮೇಲೆ ಅಲ್ಲೂ ಅನುಭವಿಸೋದಕ್ಕೇನೋ ಇರೋಲ್ಲ. ಆದರೆ ಭಗವತ್ಪಾದರು ಹೇಳಿದ್ರು, ಇದನ್ನೆಲ್ಲ ಯಾಕೆ ನೋಡ್ತಾ ಸಮಯ ಕಳೀತಿ, ಅಲ್ಲಿದೆ ದೊಡ್ಡ ಸುಖ, ಬೇಗ ಬಂದುಬಿಡು, ಬೇಗ ಹೋಗಿಬಿಡು ಅಂತ ಹೇಳಿದ್ರು. ಇಲ್ಲ, ನಮಗೆ ಇದೆಲ್ಲ ಅನುಭವಿಸಿಕೊಂಡೇ ಬರಬೇಕು ಅಂದರೆ ಹೌದಾ ಸರಿ ಅಂತ ಅಂದರು. ಅಲ್ಲ ಅಂತ ಹೇಳಲಿಲ್ಲ ಅವರು, ಬೇಡ ಅಂತ ಹೇಳಲಿಲ್ಲ ಅವರು. ಆದರೆ ಎಚ್ಚರಿಕೆ ಏನು ಅಂದರೆ ಇದನ್ನು ಅನುಭವಿಸುವಾಗ ಊರ ದಾರಿ ಮರೆತು ಹೋಗಬಾರದು ಅಂತ. ಊರಿಗೆ ಹೋಗಬೇಕಿದೆ ಅಂತಲೇ ಮರೆತು ಹೋಗಬಾರ್ದು. ನೀವು ಬೆಳಗ್ಗೆ ಹೊರಟು ಹಾಸನದಿಂದ ರಾತ್ರಿ 10 ಗಂಟೆಗೆ ಬೆಂಗಳೂರು ತಲುಪೋಣ, ಏನೂ ತೊಂದರೆ ಇಲ್ಲ. ಹಿಂಗೆ ನೆಟ್ಟು ಹೋಗೋದೇ ಬೇಡ. ಇಲ್ಲೆಲ್ಲೋ ಈ ಕಡೆ ಗೋರೂರು ಕಡೆ ಹೋಗೋಣ, ಇನ್ನೆಲ್ಲೋ ಹೋಗೋಣ, ರುದ್ರಪಟ್ಟಣ ಹೋಗೋಣ, ಹಂಗೆ ಅಲ್ಲೆಲ್ಲ ಹೋಗಿ ಮೈಸೂರು ಸಿಕ್ಕರೆ ಮೈಸೂರು ಹೋಗೋಣ, ಹೆಂಗೆ ಬೇಕಿರೋ ಸುತ್ಕೊಂಡು ಹೋಗೋಣ ರಸ್ತೆಯಲ್ಲಿ. ರಾತ್ರಿ ಬೆಂಗಳೂರು ತಲುಪಬೇಕು ಅನ್ನೋದಷ್ಟು ಗೊತ್ತಿರಬೇಕು ಅಂತ. ಇಲ್ಲಿಯೇ ಕಳೆದು ಹೋಗಬಾರದು ಅಂತ. ಕಳೆದು ಹೋಗುವ ಭಯ ಇದೆ. ಯಾಕಿದೆ ಅಂದರೆ ನಾವು ನೋಡ್ತಾ ಇರೋದಿದೆಯಲ್ಲ, ಇದು ನಮ್ಮನ್ನು ಸೆಳೆಯುತ್ತೆ, ಆಕರ್ಷಿಸುತ್ತೆ, ಇದೇ ಚೆನ್ನಾಗಿದೆ ಅಂತ ಅನ್ನಿಸುತ್ತೆ. ಮಗುವಿಗೆ ಅನ್ನಿಸುತ್ತಲ್ಲ, ಅದೇ ಮಗುವೇ ನಾವು ಆ ವಿಷಯದಲ್ಲಿ ಅನ್ನಿಸುತ್ತೆ ನಮಗೆ. ದೊಡ್ಡವರ ಭಯ ಏನು ಅಂದರೆ, ಈಗ ಮಕ್ಕಳನ್ನು ಪೇಟೆ ಕರ್ಕೊಂಡು ಹೋಗಲ್ಲ, ಮಾಲಿ ಕರ್ಕೊಂಡು ಹೋಗಲ್ಲ, ಜಾತ್ರೆ ಕರ್ಕೊಂಡು ಹೋಗಲ್ಲ. ಯಾಕೆ ಅಂದರೆ ಅದು ಮುಗಿಯೋದೇ ಇಲ್ಲ ಅದರಿದ್ದು. ಅದು ಬೇಕು, ಇದು ಬೇಕು, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ. ಅದಕ್ಕೆ ಕಾಣಿಸದಂತೆ, ಅಲ್ಲಿ ಏನಿದೆಯೋ ಅದು ಕಾಣಿಸದಂತೆ. ಕೆಲವು ರೀಲ್ಸ್ ಎಲ್ಲ ಬರುತ್ತೆ ನೋಡಿ, ಯಾವುದೋ ದೊಡ್ಡ ಆಟಿಕೆ ಅಂಗಡಿ ಇದ್ದರೆ ಮಗುವಿಗೆ ಗೊತ್ತಾಗದಂತೆ ಕಣ್ಣು ಮುಚ್ಕೊಂಡು ಆ ಕಡೆ ದಾಟಿಸ್ಬಿಡೋದು ಅಂತ. ಯಾಕೆಂದರೆ ಒಳಗೋಗೋಣ ಅಂತ ಶುರು ಮಾಡುತ್ತೆ ಅದು. ಶಾಲೆ ಟೈಮ್ ಮುಗಿದೋಗುತ್ತೆ ಅಷ್ಟೊತ್ತಿಗೆ. ಹಾಗೆ ಕಳೆದು ಹೋಗುವ ಭಯ ಇದೆ, ನಿಂತಲ್ಲೇ ನಿಂತು ಬಿಡುವ ಭಯ ಇದೆ ಅಂತಂದಾಗ ಬೇಡ, ನೇರ ದಾರಿಯಲ್ಲಿ ಬಾ ಅಂತ ಹೇಳಿದ್ದಿದೆ ಭಗವತ್ಪಾದರು. ಇಲ್ಲ, ಇದರಲ್ಲೇ ಬರ್ತೀನಿ ಅಂತ ಅಂದರೆ ಆಗೇನು? ವೇದೋ ನಿತ್ಯ ಮಧೀಯತಾಂ, ಗುರಿಯ ನೆನಪಿಟ್ಟುಕೋ. ಗುರಿಗೆ ಯಾವುದು ಸಾಧನವೋ ಅದರ ಅನುಸಂಧಾನ ಮಾಡ್ತಾ ಇರು. ವೇದಗಳು ಅಂದರೆ ಅದನ್ನೆಲ್ಲ ಹೇಳುತ್ತೆ. ಭಗವತ್ ಸ್ವರೂಪವನ್ನು ಹೇಳುತ್ತೆ, ಅವನೊಬ್ಬ ಇದ್ದಾನೆ ಅಂತ ಹೇಳುತ್ತೆ, ಅವನು ಹೇಗಿದ್ದಾನೆ ಅಂತ ಹೇಳುತ್ತೆ, ಅವನು ಏನು ಮಾಡ್ತಾನೆ ಅಂತ ಹೇಳುತ್ತೆ, ಮತ್ತು ನಾನು ಯಾರು ಅಂತ ಹೇಳುತ್ತೆ, ನನಗೂ ಅವನಿಗೂ ಏನು ಸಂಬಂಧ ಅಂತ ಹೇಳುತ್ತೆ, ನಾನು ಯಾಕೆ ಅವನಲ್ಲಿ ಹೋಗಿ ಸೇರಬೇಕು ಅನ್ನೋದನ್ನು ಹೇಳುತ್ತೆ. ಈ ಅನುಸಂಧಾನ ಇರಲಿ, ನೆನಪು ಇರಲಿ. ಹಾಗಾಗಿ ಇಲ್ಲಿ ಬದುಕ್ತಾ ಇರೋವರಿಗೆ ಹೇಳಿದರು ವೇದೋ ನಿತ್ಯ ಮಧೀಯತಾಂ. ದಾಟಿದವರಿಗೆ, ದಾಟುವವರಿಗೆ ಅವರಿಗೆ ವೇದ ಬೇಕಾಗಿಲ್ಲ. ಪರಂಪರೆಯಲ್ಲಿ ಸನ್ಯಾಸಿಗಳು ವೇದಗಳನ್ನು ಅಧ್ಯಯನ ಮಾಡೋದು, ವೇದ ಮಂತ್ರಗಳನ್ನು ಹೇಳೋದು ಇಲ್ಲ ಅಂತ ಒಂದು ಪದ್ಧತಿ ಇದೆ. ಉಪನಿಷತ್ತು ಮಾತ್ರ ಹೇಳಬೇಕು, ಅವ್ರು ಇದೆಲ್ಲ ಬೇಡ ಅಂತ. ಯಾಕೆ ಬೇಡ ಅವರಿಗೆ? ನಮಗೆ ಬೇಕಾದ್ದಲ್ಲ ಅವರಿಗೆ ಯಾಕೆ ಬೇಡ? ಇದಕ್ಕಾಗಿಯೇ ನಮಗೊಂದು ಜನಿವಾರ ಇದೆ, ಅವ್ರು ಯಾಕೆ ಜನಿವಾರ ತೆಗಿಬೇಕು ಅಂತ ಅಂದರೆ ಅವರು ನೇರ ದಾರಿಯಲ್ಲಿ ಹೊರಟಿದ್ದಾರೆ. ಅವರಿಗೆ ಇದೆಲ್ಲ ಬೇಕಾಗಿಲ್ಲ. ನೀನು ಹೊರಟಿಲ್ಲ ನೋಡು, ನಿನಗಿದು ಬೇಕು ಅಂತ, ನಿನಗಿದು ಬೇಕು ಅಂತ. ಹಾಗಾಗಿ ನಿತ್ಯ ನೆನಪಿಸಿಕೋ ಅದನ್ನು ಅಂತ. ವೇದವನ್ನು ನಿತ್ಯ ಪಠಿಸು ಅಂತ ಅದಕ್ಕೊಂದು ಬಹಳ ಮಹತ್ವ ಕೊಟ್ಟರು. ಶಬ್ದ ರೂಪವಾಗಿರುವ, ವಾಕ್ಯ ರೂಪವಾಗಿರುವ ವೇದಗಳಿಗೆ ಬಹಳ ಮಹತ್ವ ಕೊಟ್ಟರು. ಅದನ್ನು ಕಲಿಯೋದು, ಅದನ್ನು ಹೇಳೋದು, ಅದನ್ನು ಬಳಸೋದು, ಬದುಕಿನ ಬೇರೆ ಬೇರೆ ಆಕಾಂಕ್ಷೆಗಳನ್ನು ಇನ್ನೊಂದರಿಂದಲೂ ಸಾಧಿಸಿಕೊಳ್ಬೋದು. ಇದನ್ನೇ ಮಾಡುವಂತ ಅಂದರು ಅವರು. ಇದರ ಮೂಲಕವೇ ಮಾಡುವಂತ ಅಂದರು. ಪ್ರಮೋಷನ್ ಬೇಕು, ವೃತ್ತಿ ಬೇಕು,
ಬೇರೆ ಪ್ರಯತ್ನದಲ್ಲೂ ಆಗತ್ತೆ, ಡೀಲ್ ಮಾಡಿದರೂ ಸಿಗತ್ತೆ, ಅದಕ್ಕೆ ಹೋಗಬೇಡ ಅಂದರು. ಇದೇ ಇದೆಯಲ್ಲ, ಈ ಮಂತ್ರವನ್ನೇ ಬಳಸಿಕೊ, ಇದರಲ್ಲೇ ಯಾವುದೋ ಒಬ್ಬ ದೇವತೆಯನ್ನು ಉಪಾಸನೆ ಮಾಡು, ನಿನಗೆ ಸಿಗತ್ತೆ ಅಂತ. ಯಾಕೆ ಅಂತ ಅಂದರೆ ಅಷ್ಟಕ್ಕೆ ಸೀಮಿತರಾಗಿ ಮುಗಿಬೇಡಿ ಅಂತಲ್ಲ, ನೀನು ಅದನ್ನು ಬಳಸ್ತಾ ಅದರ ಅರ್ಥಾನುಸಂಧಾನಕ್ಕೆ ಇಳಿದಾಗ ನಿನಗೆ ಇಷ್ಟೇ ಅಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇರುತ್ತೆ ಅದು ಅಂತ. ಅದು ಇಷ್ಟೇ ಅಲ್ಲ ಅಂತ ಹೇಳ್ತಾ ಇರುತ್ತೆ ಅಂತ. ಕೈಗೆ ಮೊಬೈಲ್ ಸಿಕ್ಕಿದಾಗ ಅದನ್ನು ಎಷ್ಟಕ್ಕೆ ಬಳಸ್ತೀವಿ ಅಂತ ಅಂದರೆ ಯಾವುದೋ ಸಣ್ಣ ಕೆಲಸಗಳಿಗೆ ಬಳಸ್ತೀವಿ, ಅದರ ವ್ಯಾಪ್ತಿ ಭಾಳ ದೊಡ್ಡದು. ನೀವು ಯಾವುದಕ್ಕೂ ಬಳಸ್ಬೋದು ನಮ್ಮ ಕೈಯಲ್ಲಿರುವ ಮೊಬೈಲ್ ಅನ್ನುವ ಉಪಕರಣವನ್ನು. ಯಾವುದಕ್ಕೆ ಅಂದರೆ ಯಾವುದಕ್ಕೂ ಬಳಸಬಹುದು. ನಾನೀಗ ಪ್ರವಚನಕ್ಕೆ ಇಟ್ಕೊಂಡು ಕೂತಿದ್ದೀನಿ ಅಲ್ವಾ, ಆಚೆ ಹೋದ್ಮೇಲೆ ರೀಲ್ಸ್ ನೋಡ್ತಾನೂ ಟೈಮ್ ಪಾಸ್ ಮಾಡ್ಬೋದು. ಆದರೆ ಇದನ್ನೇ ಬಳಸ್ಕೊ ಅಂತ. ಯಾಕೆ ಅಂದರೆ ನಿನಗೆ ಆಕಸ್ಮಿಕವಾಗಿ ಆ ಕಡೆಯದ್ದನ್ನು ನೋಡುವ ಸಾಧ್ಯತೆಗಳು ಅನಾವರಣಗೊಳ್ಳಬಹುದು. ನಿನಗೆ ಬೇಕು ಅಂತ ಅನ್ನಿಸಿದಾಗ ನೀನು ಅಲ್ಲಿಗೆ ಸುಲಭವಾಗಿ ಹೋಗಬಹುದು ಅಂತ. ಹಾಗಾಗಿ ಏನನ್ನ ಬಳಸಿಕೋ ಬದುಕಿಗೆ ಅಂತ ಅಂದರೆ ವೇದವನ್ನೇ ಎಲ್ಲದರ ಬಳಕೆಗೂ ಕೊಟ್ಟರು. ಸಣ್ಣ ಸಣ್ಣ ಅಂಶಕ್ಕೂ ಅದನ್ನೇ ಕೊಟ್ಟರು. ಸಣ್ಣ ಸಣ್ಣ ಆಕಾಂಕ್ಷೆಗಳನ್ನು, ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೂ ವೇದ ಮಂತ್ರಗಳನ್ನೇ ಬಳಸಿಕೊ ಅಂತ ಹೇಳಿದ್ರು. ಅದಷ್ಟಕ್ಕಾಗಿ ಬಳಸಬೇಕಾಗಿದ್ದ ಅಂದರೆ ಕಂಪ್ಯೂಟರ್ನ ಟೈಪ್ ರೈಟಿಂಗಿಗೆ ಮಾತ್ರ ಬಳಸ್ಕೋಬೋದು. ಮೊದಲು ಟೈಪ್ ರೈಟಿಂಗ್ ಅಂತ ಒಂದು ಮಷೀನ್ ಇರ್ತಿತ್ತಲ್ಲ, ಈಗ ಹೋಯ್ತದು, ಇಲ್ಲೇ ಮಾಡ್ಕೋತೀವಿ ಅಂತ ಅಷ್ಟಕ್ಕೆ ಬಳಸ್ಕೋಬೋದು. ಎಷ್ಟಕ್ಕೂ ಬಳಸ್ಕೋಬೋದು. ವಿಜ್ಞಾನಿಕಕ್ಕೆ ಸಿಕ್ಕಿದ್ರೆ ಅದನ್ನು ಅವನೇನಕ್ಕೆ ಬಳಸ್ತಾನೆ, ಎಷ್ಟಕ್ಕೆಲ್ಲ ಬಳಸ್ಬೋದಲ್ವಾ. ಅದನ್ನು ಕೊಟ್ಟಾಗ ಅವನು ಇದನ್ನೇ ಎಲ್ಲದಕ್ಕೂ ಬಳಸು ಅಂತ ಅಂದಾಗ ಅದರ ಅಸೀಮ ವ್ಯಾಪ್ತಿ ಇದೆಯಲ್ಲ, ಅದು ಒಂದು ದಿನ ನನಗೆ ಅರ್ಥ ಆಗುತ್ತೆ, ಇದು ಇಷ್ಟೇ ಅಲ್ಲ ಅಂತ ಗೊತ್ತಾಗತ್ತೆ. ಈ ಫೋಲ್ಡರ್ ಕ್ಲೋಸ್ ಮಾಡಿ ಆ ಫೋಲ್ಡರ್ ಓಪನ್ ಮಾಡೋ ಅಂತೆ ಆಗತ್ತೆ ಅಂತ. ಹಾಗಾಗಿ ವೇದಗಳನ್ನು ಕೊಟ್ಟು, ವೇದಗಳನ್ನು ಕಲಿಸಿಕೊಟ್ಟು, ವೇದಗಳನ್ನು ಪಾಠ ಮಾಡುವ ಪರಂಪರೆಯನ್ನೂ ತಂದಿಟ್ಟು, ಬದುಕಿನ ಎಲ್ಲದಕ್ಕೂ ವೇದ ಮಂತ್ರಗಳನ್ನೇ ಅವಲಂಬನ ಅಂತ ಮಾಡಿಕೊಟ್ರು. ಯಾಕೆ ಅಂದರೆ ವೇದ ನಿತ್ಯಂ ಅಧೀಯತಾಂ. ಯಾವುದಕ್ಕಾದರೂ ಬಳಸಯ್ಯ, ವೇದವನ್ನೇ ಬಳಸು. ನಿನಗೊಂದು ದಿನ ನೀನು ಹೇಳ್ತಾ ಇರುವ, ನೀನು ಪಠಿಸ್ತಾ ಇರುವ ವೇದಕ್ಕೆ ಇಷ್ಟೇ ಅರ್ಥ ಅಲ್ಲ, ಅದಕ್ಕೆ ಅಷ್ಟು ಅರ್ಥ ಇದೆ ಅನ್ನೋದು ಗೊತ್ತಾಗತ್ತೆ ನನಗೆ, ಗೊತ್ತಾಗಲೇಬೇಕು. ಈ ಸೂತ್ರದೊಂದಿಗೆ ಮೊದಲ ದಿನದ ಮಾತುಕತೆಗಳನ್ನು ಮುಕ್ತಾಯ ಮಾಡೋಣ. ಅದಕ್ಕೆ ಹೇಳಿದ್ದು 40 ಸೂತ್ರಗಳಿವೆ. ನಾನು ಆಯ್ಕೆ ಮಾಡಿಕೊಂಡಿದ್ದು 40 ಸೂತ್ರಗಳನ್ನು ಮುಗಿಸೋದಕ್ಕಾಗೋಲ್ಲ ಅಂತ ಅಂದ್ಕೊಂಡೇನೆ. ಆದರೆ ನಮ್ಮ ಗುರುಗಳಾದ ರಾಮಭದ್ರಾಚಾರ್ಯರು ಹೇಳ್ತಾ ಇದ್ದರು, ಇದೇ ಜಿಲ್ಲೆಯವರು ಮೊದಲು ಯಾವುದೇ ಗ್ರಂಥವನ್ನು ಪೂರ್ಣ ಪಾಠ ಮಾಡಬೇಕು ಅಂತೇನೂ ಇಲ್ಲ ಅಂತ. ಒಂದು ಗ್ರಂಥವನ್ನು ಆರಂಭ ಮಾಡಿದ್ರೆ ಶಾಸ್ತ್ರ ಗ್ರಂಥಗಳನ್ನು ಕೊನೆಯವರೆಗೂ ಪಾಠ ಮಾಡಬೇಕು ಅಂತಿಲ್ಲ ಅಂತ. ಒಂದಿಷ್ಟು ಪಾಠ ಮಾಡಿ ದಿಕ್ಕು ತೋರಿಸಿದರೆ ಸಾಕು, ಉಳಿದಿದ್ದನ್ನು ವಿದ್ಯಾರ್ಥಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ. ಈ ಗ್ರಂಥ ಏನನ್ನ ಒಟ್ಟು ಹೇಳುತ್ತೆ, ಇದರ ದಿಕ್ಕೇನು, ಇದನ್ನು ಅರ್ಥ ಮಾಡಿಕೊಳ್ಳುವ ಕ್ರಮ ಏನು, ಮತ್ತು ಇಲ್ಲಿ ಏನಿದೆ ಅಂತ, ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಏನಿದೆ ಅಂತ. ಬಂಗಾರದ ಗಣಿಯಲ್ಲಿರುವ ಎಲ್ಲ ಬಂಗಾರವನ್ನು ಎತ್ತಿ ಕೊಡಬೇಕಾಗಿಲ್ಲ. ಇದು ಗಣಿ ನೋಡು, ಇದು ಬಂಗಾರ ಅಂತ 2 ತೆಗೆದುಕೊಟ್ರೆ ಮತ್ತೆ ಗಣಿಗಾರಿಕೆ ಅವನೇ ಮಾಡ್ಕೋತಾನೆ. ನಮಸ್ಕಾರ.